ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಏಪ್ರಿಲ್ 2026 ಮಂಗಳವಾರ. ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೆ ವೈಶಾಖ ಮಾಸೆ ಶುಕ್ಲ ಪಕ್ಷದ ಚತುರ್ಥಿ ಬೆಳಿಗ್ಗೆ 8:30ವರೆಗೂ ಇರ್ತಕ್ಕಂಥದ್ದು. ನಂತರ ಪಂಚಮಿ, ಮೃಗಶಿರಾ ನಕ್ಷತ್ರ, ಶೋಭನ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಈ ಒಂದು ಪಂಚಮಿ 8:30 ಮೇಲೆ ಬರೋದು ಆಚಾರ್ಯ ಶಂಕರಾಚಾರ್ಯರ ಜಯಂತ್ಯೋತ್ಸವ. ಈ ವೈಶಾಖ ಮಾಸ ಅಂದ್ರೇನೆ ಪರಶುರಾಮ ಜಯಂತಿ, ಬಸವ ಜಯಂತಿ, ಶಂಕರಾಚಾರ್ಯ ಜಯಂತಿ, ಜಮದಗ್ನಿ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ, ಒಂದಾ ಎರಡ ವಿಶೇಷವಾಗಿ ಇಂತಹ ಒಂದು ಆಚಾರ್ಯ ಪರಂಪರೆಯಲ್ಲಿಯೇ ನಮಗೊಂದು ವೇದಗಳ ಬಗ್ಗೆ, ಶಕ್ತಿ ದೇವತೆಯ ಬಗ್ಗೆ, ದೇವಿ ಆರಾಧನೆಯ ಬಗ್ಗೆ, ಲಲಿತಾ ಸಹಸ್ರನಾಮದ ಬಗ್ಗೆ, ದೇವಿ ಸಪ್ತಶ್ರುತಿಯ ಬಗ್ಗೆ, ಶ್ರೀಚಕ್ರ ಆರಾಧನೆಯನ್ನ ಜಗತ್ತಿಗೆ ತೋರಿಸಿಕೊಟ್ಟಂತ ಆ ಮಹಾ ದಾರ್ಶನಿಕ, ನಮ್ಮ ಒಂದು ಗುರು ಪರಂಪರೆ, ಎಲ್ಲರಿಗೂ ಸನ್ಮಾರ್ಗ ತೋರಿಸ್ತಕ್ಕಂಥ ಆ ಒಂದು ಶಂಕರಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಅವರ ಜಯಂತ್ಯೋತ್ಸವ ನಿಮ್ಮ ಎಲ್ಲರ ಬದುಕಿಗೊಂದು ಆರೋಗ್ಯ, ನೆಮ್ಮದಿ, ಸಮಾಧಾನ ತರಲಿ. ಕೆಲವು ಮೂಲ ಹುಡುಕ್ಲಿಕ್ಕೆ ಹೋಗ್ಬಾರ್ದು ಮಕ್ಕಳೇ. ಇವತ್ತು ಅದಾಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ, ಎಲ್ಲರ ಕೈಗೂ ಒಂದು ಸೋಷಿಯಲ್ ಅನ್ನೋದೊಂದು ಸಿಕ್ಬಿಟ್ಟಿದೆ. ಫೇಸ್ಬುಕ್ ಇರ್ಬೋದು, ಟ್ವಿಟ್ಟರ್ ಇರ್ಬೋದು, ಬೇರೆ ಬೇರೆ ರೀತಿ ಏನೋ ಮಾತಾಡ್ತಾರೆ. ನಾವು ಆ ಕಾಲಘಟ್ಟಕ್ಕಿರಲಿಲ್ಲ. ನಮಗೇನು ಸಿಕ್ಕಿತ್ತೋ ಅದನ್ನು ಒಪ್ಪಿಕೊಂಡು ಹೋಗ್ತಿದ್ದೇವೆ. ಚರ್ಚೆಗಳು, ವಿವಾದಗಳು, ನಮ್ಮ ಆಚಾರ್ಯರು ದೊಡ್ಡವರ, ನಿಮ್ಮ ಆಚಾರ್ಯರು ದೊಡ್ಡವರ, ಈ ಥರದ್ದು ಏನೇನೋ ಭಾವಾರ್ಥಗಳಲ್ಲಿ ಬೇಯಿಸ್ತಿರ್ತಕ್ಕಂಥದ್ದು. ಯಾವುದೂ ಬೇಡ, ನಮ್ಮ ತಂದೆ ತಾಯಿ ಅಷ್ಟೇ. ಮನೇಲಿ ನಾವೊಂದು ವಿಭೂತಿ ಬೊಟ್ಟಿಡ್ತಿದ್ದೀವ, ಹೀಗಿಟ್ವ ಅನ್ನೋದಲ್ಲ ಮುಖ್ಯ. ನಮಗೊಂದು ಆಚಾರ್ಯ ಪರಂಪರೆ. ಚಿತ್ರಾನ್ನ ತಿಂದ್ವ, ಪುಳಿಯೋಗರೆ ತಿಂದ್ವ, ಮೊಸರನ್ನ ತಿಂದ್ವ, ಪಲಾವ್ ತಿಂದ್ವ ಅನ್ನೋದು ಬೇಡ. ಇವತ್ತು ಆ ರೀತಿ ತಂದಿಟ್ಬಿಟ್ಟಿದ್ದಾರೆ. ತ್ರಿಮತಸ್ಥರಲ್ಲಿಯೇ ಬೆಂಕಿ ಹಚ್ಚತಕ್ಕಂಥದ್ದು ಏನೋ ನಡೀತಿದೆ. ಎಲ್ಲದಕ್ಕೂ ದೊಡ್ಡದು ನಮ್ಮ ತಾಯಿ, ಆ ಜಗನ್ಮಾತೆ, ಶಕ್ತಿ ಮಾತೃಕೆ. ಎಲ್ಲರೂ ಸಹಬಾಳ್ವೆಯಿಂದ ಬಾಳೋಣ ಅಂತ ಹೇಳ್ತಾ, ನಿನ್ನೆ ಕಾರ್ಯಕ್ರಮ ಅಕ್ಷಯ ತೃತೀಯ ಬಂದು ದಾನಗಳ ಬಗ್ಗೆ ಹೇಳ್ತೇನೆ ಅಂತಿದ್ದೆ. ಕೆಲವು ಕಾರ್ಯಕ್ರಮಗಳು ದಿಢೀರಂತ ಬದಲಾವಣೆಗಳು, ಓಡಾಟಗಳು. ನನ್ನ ಸ್ವಲ್ಪ ಓಡಾಟ ಜಾಸ್ತಿ ಆಗ್ಬಿಟ್ಟಿದೆ, ಕ್ಷಮೆ ಇರಲಿ. ಈಗಲೂ ಕೂಡ ಅಂಥದ್ದೇ ಒಂದು ತಗೊಬಂದಿದ್ದೇನೆ. ಯಾಕಂದ್ರೆ ನಿಮಗೆ ಒಳಿತ ಆಗಲಿ, ನಿಮ್ಮ ಒಂದು ಬದುಕು ಒಳಿತ ಆಗಲಿ, ನಿಮಗೊಂದು ನೆರಳು ಸಿಗಲಿ. ನಮಗೆ ಬಿಡಿ, ನಮಗೆ ಆಚಾರ್ಯ ಪರಂಪರೆ ಇದೆ, ಗುರು ಪರಂಪರೆ ಇದೆ, ನಮಗೊಂದು ನಂಬಿಕೆ. ನಿಮಗೆ ಗೊತ್ತಿಲ್ಲ, ಮಕ್ಕಳು ನೀವು ಇಲ್ಲೋ ನಿಮಗೆ ನೆರಳಾಗಲಿ. ಯಾಕಂದ್ರೆ ಶನಿ ಕುಜರ ಸಂಗಮ ಅದೇನೂ ನಡೆಯುತ್ತೆ ನಿಜವೇ. ಮೀನರಾಶಿಯಲ್ಲಿ, ಆ ವೈರಾಗ್ಯ ರಾಶಿಯಲ್ಲಿ ಕುತ ಕುದಿಯತಕ್ಕಂಥ ಆ ಒಂದು ಕುಜ ಶನಿಯ ಸಾರದಲ್ಲಿ ಶನಿಯ ಜೊತೆ ಪ್ರವೇಶ ಆಗಿಬಿಟ್ಟಿದೆ. ಅದು ಒಂದು ರೀತಿ ಭಯ ಬೀಳಿಸ್ತಕ್ಕಂಥ ಪ್ರಭಾವ.
ಅದನ್ನ ಸೂಕ್ಷ್ಮತೆ ಹೇಳ್ತೇನೆ. ಅದಕ್ಕೊಂದು ದಾರ್ಶನಿಕರು ತುಂಬ ದೊಡ್ಡವರು ಒಂದು ಸಹಸ್ರ ಚಂಡಿಕ ಮಹಾಯಾಗದ ವ್ಯವಸ್ಥೆ ಮಾಡಿದ್ದಾರೆ. ನಿಮಗೆ ಅದರ ಬಗ್ಗೆ ಕೂಡ ತಿಳಿಸ್ತೇನೆ. ಆ ಒಂದು ಕುಜ ಶನಿ 60 ವರ್ಷಕ್ಕೊಮ್ಮೆ ಸೇರತಕ್ಕಂಥ ಭಾವ ಮೀನ ರಾಶಿಯಲ್ಲಿ ಸೇರ್ತಿರ್ತಾರೆ. ಬಟ್ ಮೀನ ರಾಶಿಯಲ್ಲಿ ಆ ನಕ್ಷತ್ರದಲ್ಲೇ ಸೇರತಕ್ಕಂಥ ಒಂದು ಭಾವ ಇದೆಯಲ್ಲ, ಇಟ್ ಹ್ಯಾಪನ್ಸ್ ಓನ್ಲಿ ಇನ್ 60 years once. 62 ವರ್ಷಗಳಿಗೊಮ್ಮೆ ಸಂಭವಿಸ್ತಕ್ಕಂಥದ್ದು. 1966-67ರಲ್ಲಿ ಕೂಡ ಇಂಥದ್ದೇ ಒಂದು ಸಂಗಮ ನಡೆದಿತ್ತು ಮೀನರಾಶಿಯಲ್ಲಿ. ಅದರ ಬಗ್ಗೆ ತುಂಬ ಮಾಹಿತಿಗಳನ್ನ ಮಾಲಿಕೆಗಳನ್ನ ಕೂಡ ಸಮರ್ಪಿಸಿದ್ದೇವೆ. ಇವತ್ತು ಕೂಡ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ, ಯಾವ ಯಾವ ರಾಶಿಗೆ ಇದರ ಪ್ರಭಾವ ಆಗುತ್ತೆ. ಇರ್ಲಿ, ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಒಂದು ಸಹಸ್ರ ಚಂಡಿಕಾ ಮಹಾಯಾಗ ವಿಶೇಷವಾಗಿ ಶ್ರೀ ಶಂಕರಾಚಾರ್ಯ ಆಶ್ರಮ ಸಾಯಿ ರುಕ್ಮಿಣಿ ಮಹಲ್ ಆನೇಕಲ್ಲಲ್ಲಿ ಆಯೋಜಿಸಲಾಗಿದೆ. ಇದೇ 19ನೇ ತಾರೀಕಿನಿಂದಲೇ ಆರಂಭ ಆಗಿದೆ ನಿತ್ಯ. ಆದರೆ ಪೂರ್ಣಾಹುತಿ ಬಂದು ವಿಶೇಷವಾಗಿ ಇದೇ ಒಂದು ವಾರದ ಕಟ್ಟಕಡೆಯ ದಿನವಾಗಿರತಕ್ಕಂಥ, ಯಾಕಂದ್ರೆ ನಾನು ನಿನ್ನೆ ಬರಲಿಲ್ಲ ದಾನಗಳ ಬಗ್ಗೆ ಹೇಳೋದಕ್ಕೂ ಮೊದಲು ಇದೆಲ್ಲ ವಿಚಾರಗಳ ಬಗ್ಗೆ ಸಣ್ಣ ಒಂದು ಓಡಾಟ. 26ನೇ ತಾರೀಕು ಏಪ್ರಿಲ್ 2026 ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ದುರ್ಗಾ ಸಪ್ತಶತಿ ಪಾರಾಯಣ, ಸಹಸ್ರ ಚಂಡಿಕಾ ಯಾಗ ಮಹಾಸಂಕಲ್ಪ, ಮಹಾಯಾಗದ ಮಹಾಪೂರ್ಣಾಹುತಿ, ಅಷ್ಟಾವಧಾನ ಸೇವೆ, ಸುವಾಸಿನಿ ಪೂಜೆ, ಕೌಮಾರಿ ಪೂಜೆ, ದಂಪತಿ ಪೂಜೆ, ರಾಷ್ಟ್ರಾಶೀರ್ವಾದ ಇದೆ, ಮಹಾಮಂಗಳಾರತಿ ಇದೆ, ತೀರ್ಥಪ್ರಸಾದ ವಿನಿಯೋಗವಿದೆ. ನಿತ್ಯ ಈ ಒಂದು ವಿಶೇಷವಾಗಿ ಶಂಕರಾಚಾರ್ಯ ಆಶ್ರಮ ಸಾಯಿ ರುಕ್ಮಿಣಿ ಮಹಲಲ್ಲಿ ಈ ಒಂದು ಯಾಗದ ಸಂಕಲ್ಪ ನಡೀತಿದೆ. ಪೂರ್ಣಾಹುತಿ ಬಂದು ಭಾನುವಾರ ಬೆಳಿಗ್ಗೆ 7 ಗಂಟೆಗಿದೆ. ನಾನು ಇರುತ್ತೇನೆ ನಿಮ್ಮ ಜೊತೆಗೆ. ಆದವರು ನಿತ್ಯ ಹೋಗಿ ಪಾಲ್ಗೊಳ್ಳಿ. ಭಾನುವಾರ ನಾನು ಇರ್ತೇನೆ ನಮ್ಮ ಸಿಬ್ಬಂದಿ ವರ್ಗದ ಜೊತೆ. ನಿಮಗೊಂದು ಆ ತಾಯಿಯ ಸಂಕಲ್ಪ ಅದನ್ನೆಲ್ಲ ತೆಗೆದು, ಯಾಕಂದ್ರೆ ಈ ಒಂದು ಶನಿ ಕುಜರ ಸಂಗಮ ಏನು ಅನಾಹುತ ಮಾಡಿಡುತ್ತೋ ಶನಿ ನಕ್ಷತ್ರದಲ್ಲಿ, ಶನಿ ಮಂದಗಮನ, ಆತ ಎಲ್ಲಿ ಕಾಲಿಡುತ್ತಾನೋ ಭಗವಂತನಾದಂತಹ ಶಿವನಿಗೆ ಅಲ್ಲೊಂದು ಪೌರಾಣಿಕ ಕಥೆ ಇದೆ. ಅಲ್ಲಿ ಗೊತ್ತಾಗುತ್ತೆ ಶನೇಶ್ವರರು ಶಿವಯ್ಯನ ಮೇಲೆ ಪ್ರವೇಶ. ಯಾಕಂದ್ರೆ ಎಲ್ಲರಿಗೂ ಕೂಡ ಶನೇಶ್ವರನಿಗೆ ಒಂದು ಅಧಿಕಾರ ಕೊಟ್ಟಿದೆ, ಕರ್ಮಾಧಿಕಾರ. ಗೊತ್ತಾಗ್ಬೇಕು. ನಮ್ಗೇನ್ ಮಾಡುತ್ತೆ ಅಂದ್ರೆ ಈ ಶಕ್ತಿ ನಮಗೊಂದು ಸ್ವಲ್ಪ ಆಸೆ ಕೊಡುತ್ತೆ. ಆಸೆ ಕೊಟ್ಟ ತಕ್ಷಣ ಅದನ್ನು ನಾವು ದುರಾಸೆಯಾಗಿ ಮಾಡ್ಕೊಂಡು ಹೋಗ್ತೇವೆಯಾ? ಒಂದು ಸಿಹಿ ಕೊಡುತ್ತೆ, ಅದನ್ನ ನಮಗ್ ಬಾಚ್ಕೋತೇವೆಯಾ? ಅಧಿಕಾರ ಕೊಡುತ್ತೆ, ಅದನ್ನ ಸದುಪಯೋಗ ಮಾಡ್ಕೋತೀವಿ, ಬರೀ ನಮ್ಮವ್ರಿಗೆ ಇಡ್ತೇವೆಯಾ ಅನ್ನತಕ್ಕಂಥದ್ದು. ನಮಗೊಂದಷ್ಟು ಐಶ್ವರ್ಯ ಕೊಡುತ್ತೆ, ಭಗವಂತ ಕೊಡ್ತಾನೆ. ನಾವು ಸದುಪಯೋಗ ಮಾಡ್ಕೋತೀವಿಯಾ, ಬಚ್ಚಿಟ್ಕೋತೇವೆಯಾ? ನಾವು ತಿಂದು, ನಾವು ಕುಡಿದು, ನಾವು ಮೋಜು, ನಾವು ಮಸ್ತಿ, ನನ್ನದೇ ರಾಜ್ಯಭಾರ, ನನ್ನಿಂದಲೇ ನಡೆದಿದ್ದು ಅನ್ನತಕ್ಕಂಥ ಮೆರಿತ ಆ ಐಶ್ವರ್ಯದ ಮತ್ತಲ್ಲಿ ಮುಳುಗ್ಬಿಡ್ತೇವೆಯಾ? ಇಲ್ಲ ಆ ಐಶ್ವರ್ಯ ಅಧಿಕಾರವನ್ನ ಸದುಪಯೋಗ ಮಾಡ್ಕೋತೇವೆ. ಹಾಗೆ ನಮಗ್ ಕೆಲವೊಂದು ದುಃಖಗಳನ್ನು ಕೊಡುತ್ತೆ. ಸುಖ ಕೊಟ್ಟಾಗ ಮತ್ತೇರಿ ಮಲಗ್ಬಿಟ್ವಾ, ಇಲ್ಲ ದುಃಖ ಬಂದಾಗ ಬ್ಲೇಮ್ ಮಾಡ್ತಾ ಕೂತ್ಕೋತೇವೆ. ಒಂದ ದೇವರನ್ನ, ಗುರು ಹಿರಿಯರನ್ನ, ಸುತ್ತಮುತ್ತಲಿನವರ ಎಲ್ಲವನ್ನ ಇವರಿಂದ ಆಯ್ತು ಅವರಿಂದ ಆಯ್ತು ಅನ್ನತಕ್ಕಂಥದ್ದು. ನಾವು ಬ್ಲೇಮ್ ಮಾಡ್ತಾ ಕೂತ್ಕೊಬಿಡ್ತೇವೆ, ಶಪಿಸ್ತಾ ಕೂತ್ಕೊಳ್ಳೋದು. ನಮಗೊಂದು ಸ್ವಲ್ಪ ಮೋಸದ ಗುಣನೂ ಕೊಡ್ತಾನೆ ಭಗವಂತ. ಅದಕ್ಕೊಂದು ಅಳತೆ ಇದೆ. ಈಗ ನೀವು ನನಗೆ ನಿತ್ಯ ಫಲತಾಂಬೂಲ ತರ್ತೀರಿ, ನಾನು ಗಮನಿಸಿದ್ದೇನೆ, ತರ್ತಿರ್ತೀರಿ. ಆಚಾರ್ಯರ ಬಳಿ, ದೇವರ ಬಳಿ, ಗುರು ಹಿರಿಯರ ಬಳಿ, ಅಕ್ಕ ತಂಗಿಯರ ಮನೆ, ಗರ್ಭಿಣಿ ಸ್ತ್ರೀಯರ ಮನೆ, ಚಿಕ್ಕ ಮಕ್ಕಳಿರೋ ಮನೆ, ವೃದ್ಧರಿರುವ ಮನೆ, ಬರಿಗೆ ಎಲ್ಲಿ ಹೋಗಬಾರ್ದು ಅಂತಕ್ಕಂಥದ್ದು ಇದೆ. ತಾಯಂದ್ರು ತಾವು ಪ್ರೀತಿಯಿಂದ, ಅಣ್ಣಂದ್ರು ವಿಶೇಷವಾಗಿ ಪ್ರಸಾದ ತರ್ತಿರ್ತೀವಿ. ನನ್ನ ಪ್ರಚೋದನೆ, ಏನು ತಾಂಬೂಲ ಹಣ್ಣುಗಳು ಇದೆಲ್ಲ ಎಲ್ಲ ಬಾಚ್ಕೊಂಡು ತಗೊಂಡು ನಾನು ಒಬ್ಬನೇ ಎತ್ತಿಟ್ಕೊಳ್ಳೋದಾ? ನೋಡೋಣ ಏನ್ ಮಾಡ್ತಾನೆ. ಇಲ್ಲ ಹಂಚ್ತಾನ.
ಒಂದು 10 ಬಾಳೆಹಣ್ಣು ಕೊಟ್ಟಿದ್ರು 2 ಎತ್ಕೊಳ್ಳೋದು ನನಗೊಂದು, ನನ್ನ ಮನೆಯವ್ರಿಗೊಂದು, ಪರವಾಗಿಲ್ಲ. ಎಲ್ಲ ಎತ್ತಿಟ್ಕೊಳ್ಳೋದು ಅನುಭವಿಸು. ಇದನ್ನೇ ಕರ್ಮದ ಅಧಿಕಾರತ್ವ ಅನ್ನತಕ್ಕಂಥದ್ದು. ದುಃಖ ಕೊಟ್ಟಿದ ತಕ್ಷಣ ಕುಗ್ಗು ಹೋಗ್ಬಿಡೋದು, ಅಯ್ಯೋ ಹಿಂಗಾಗ್ಬಿಡುತ್ತೆ. ಅಲ್ಲೊಂದು ಪರೀಕ್ಷೆ, ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅನುಭವಿಸ್ಲೇಬೇಕು. ಇಲ್ಲ, ಅದರ ಒತ್ತಡಕ್ಕೊಳಗಾಗಿ ನಮಗ್ ದುಃಖ ಕೊಟ್ಟವನು ಯಾರು, ಅವನನ್ನು ಸಾಯಿಸ್ಬಿಡ್ಬೇಕು, ಇಲ್ಲ ಅವನನ್ನ ನಿಂದನೆ ಮಾಡಬೇಕು, ಇಲ್ಲ ಅವನನ್ನ ಏನಾದ್ರೂ ಒಂದು ಮಾಡ್ಬಿಡ್ಬೇಕು, ಇಲ್ಲ ನಮಗ್ ನಾವೇನಾದ್ರೂ ಒಂದು ಮಾಡ್ಕೋಬೇಕು. ಒಂದು ಸುಖ ಬಂದಾಗ ಇನ್ನೊಬ್ರ ಕಡೆ ನೋಡಲ್ಲ ನಾವು, ದುಃಖ ಬಂದಾಗ ಇನ್ನೊಬ್ಬರನ್ನ ಬಿಡಲ್ಲ, ಇಲ್ಲ ನಮಗ್ ನಾವು ದಂಡನೆ, ಇಲ್ಲ ಎದುರುಗಡೆ ಇರೋರ್ಗು ದಂಡನೆ. ಇವತ್ತು ಲೋಕದಲ್ಲಿ ನಡೆಯುತ್ತಿರತಕ್ಕಂಥದ್ದು ಅದೇ ಕರ್ಮದ ಅಧಿಕಾರತ್ವ ಅಂತ ಹೇಳ್ತಾರೆ. ಅಂತ ಶನೇಶ್ವರ ಶಿವಯ್ಯನಿಗೂ ಎಲ್ಲರಿಗೂ ಅದನ್ನ ಕೊಡ್ಲೇಬೇಕು, ಆತನ ಕೆಲಸವೇ ಅದು. ನೋಡೋಣ, ಒಳ್ಳೇದು ಮಾಡೋಣ. ಒಳ್ಳೇದು ಬಂದಾಗ ಎಷ್ಟು ಒಳ್ಳೇದು ಮಾಡ್ತೇವೆ, ಕೆಟ್ಟದ್ರ ಭಾವ ಬಂದಾಗ ಎಷ್ಟು ಕೆಟ್ಟದ್ರ ಭಾವ ಮಾಡ್ತೇವೆ. ಅಲ್ಲೊಂದು ಕೆಲಸ ಕೊಟ್ಟು ಭಗವಂತ ನಿಮ್ಗೊಂದು ಒಳ್ಳೆ ರಾಜಾತಿಥ್ಯ, ಒಳ್ಳೆ ಕೆಲಸ ಸ್ಥಾನ, ಯಾರೋ ಬಂದ್ರು ನಿಮಗೆ ನಿತ್ಯ ಬಂದು ಒಂದು ಸನ್ಮಾನ, ಸರ್ ನಿಮ್ಮಿಂದ ಕೆಲಸ ಆಯ್ತು ಸರ್ ನಿಮ್ಮಿಂದ ಕೆಲಸ ಆಯ್ತು ಸರ್ ಅಂತೇಳಿ ಅಲ್ಲೊಂದು ಫಲತಾಂಬೂಲ ಪ್ರಸಾದ, ಒಂದು ಖುಷಿನ ಒಂದಷ್ಟು ದುಡ್ಡು ಕೊಟ್ಬಿಡ್ತಾರೆ. ಕೊಟ್ಟಿದ್ದಾರೆ, ನನಗೆ ಏನೇನೋ ಕೊಟ್ಟಿದ್ರೆ ನಿಮ್ಗೆ ಹೇಳ್ಕೊಳಕ್ ನನಗೆ ಸಂಕೋಚ ಇರ್ಲಿ. ಅಂಥದ್ರಲ್ಲಿ ಬಯಸ್ತಕ್ಕಂಥದ್ದು, ಬಂದವರೆಲ್ಲ ನನಗೆ ಕೊಡ್ಬೇಕು, ಯಾಕೆ ಕೊಡ್ಲಿಲ್ಲ? ಒಂದು ರೀತಿ ಲಂಚದ ಭಾವ. ಯಾರೋ ಖುಷಿಯಿಂದ ಕೊಡೋದಕ್ಕೂ, ಕೆಲಸ ಆಗಿದೆ ನೋಡಿ ಸ್ವಾಮಿ ಅನ್ನೋದಕ್ಕೂ, ಇಲ್ಲ ಇಷ್ಟು ಕೊಟ್ರೇನೆ ಕೆಲಸ ಮಾಡ್ತೀನಿ. ಮೊನ್ನೆ ಕೂಡ ನೋಡಿ, ಯಾರ್ದು 800 ಕೋಟಿಯಷ್ಟು ಆಸ್ತಿಯನ್ನ ಜಪ್ತಿ ಮಾಡ್ತಾರೆ ಒಬ್ಬ ಇಂಜಿನಿಯರ್ ಬಳಿ. ತಿಂಗಳಿಗೆ 3 ಕೋಟಿ ರೂಪಾಯಿ ಕಡಿಮೆ ಅಂದರು ಲಂಚ ಅನ್ನತಕ್ಕಂಥದ್ದು. ತಿಂಗಳಿಗೆ 3 ಕೋಟಿ ರೂಪಾಯಿ. ನಿನಗೆ ಅಧಿಕಾರ ಕೊಟ್ಟಿದ್ದೇನು? ಜನಸೇವೆ ಮಾಡ್ಲಿಕ್ಕೆ. ಕರ್ಮದ ಅಧಿಕಾರತ್ವ ಶನೇಶ್ವರ. ಎಷ್ಟು ಯಾರು ಪ್ರೀತಿಯಿಂದ ಕೊಟ್ರೆ ಅದೊಂಥರ, ಇಲ್ಲ ಬಾಚ್ಕೊಳ್ಳೇಬೇಕು, ನೀನ್ ನನಗೇ ಇರಬೇಕು, ಗಂಡ ಹೆಂಡತಿ ಮಕ್ಳು ಬಿಟ್ಟು ಬಂದ್ಬಿಡ್ಬೇಕು, ಗಂಡನ್ ಬಿಟ್ಟು ಬಂದ್ಬಿಡ್ಬೇಕು, ಮಕ್ಳನ್ನ ಬಿಟ್ಟು ಬಂದ್ಬಿಡ್ಬೇಕು, ಗಂಡನ್ನು ಸಾಯಿಸ್ಬಿಡ್ಬೇಕು, ಮಕ್ಳನ್ನು ಸಾಯಿಸ್ಬಿಡ್ಬೇಕು. ಈ ಪ್ರೀತಿನ ಸತ್ಯ, ಈ ಕಾಮವೇ ಸತ್ಯ. ಹೆಂಡತಿನೂ ಸಾಯಿಸ್ಬಿಡ್ಬೇಕು ಪ್ರೇಯಸಿಗೋಸ್ಕರ. ಈ ತರ ನಡೀತಿದೆ ನೋಡಿ. ನಮಗೆ ಒಂದು ಪ್ರಚೋದನೆ ಭಗವಂತ ಮಾಡ್ತಾನೆ. ಅದನ್ನ ಒಂದು ಥಿನ್ ಬಾರ್ಡರ್ ಅಂತ ಹೇಳ್ತಾರೆ. ಎಲ್ಲೋ ಗೊತ್ತು ದೇವರನ್ನ ನೋಡ್ಲಿಕ್ಕೆ ಹೋದ್ವಿ, ದೇವಿಯನ್ನು ನೋಡ್ಲಿಕ್ಕೆ ಹೋದ್ವಿ, ಕರ್ಮದ ಅಧಿಕಾರ ಸಿಕ್ತು ನಮಗೆ, ಯಾವ ಜನ್ಮದ ಪುಣ್ಯವೋ ಏನೋ, ಅಲ್ಲೊಂದು ಪ್ರಸಾದ ದರ್ಶನ. ಇಲ್ಲ ಆ ದೇವಿ ನಂದೆ, ದೇವಿ ಮೇಲೆ ಇರೋ ಒಡವೆ ಎಲ್ಲ ನಂದೆ, ದೇವಿ ಆಸ್ತಿ ಎಲ್ಲ ಒಂದೇ, ದೇವ್ರಿಗೆ ಸಂಬಂಧಪಟ್ಟಂತ ಜಾಗ ಎಲ್ಲ ನಂದೆ. ಈ ರೀತಿ ಕಬಳಿಸ್ಲಿಕ್ಕೆ ಮಾಡತಕ್ಕಂತ ಒಂದು ಪ್ರಭಾವ. ಆಗ ಕರ್ಮವನ್ನ ಬ್ರೇಕ್ ಮಾಡ್ಕೊಂಡ್ವಿ ಅಂತ. ಇಷ್ಟೇ, ಗ್ರಹಗಳ ಕಾರಕತ್ವ ನಮ್ಮನ್ನು ಪ್ರಚೋದನೆ ಮಾಡ್ತವೆ. ಬಾಯಾರಿಕೆ, ನೋಡಿ ಬಿಸಿಲು, ಬಾಯಾರಿಕೆ, ದಣಿವು, ಬೆವರು, ಇದೆಲ್ಲವನ್ನ ಎಲ್ಲೂ ಇಲ್ಲದಷ್ಟು ಈ ಬಾರಿ ಇನ್ನೊಂದು ನನಗೆ ಗೊತ್ತಿರೋ ಹಾಗೆ ಒಂದು 7-8 ವರ್ಷದಲ್ಲಿ ಬೆಂಗಳೂರಲ್ಲ ಬೆಂದಗಾಳೂರೇ. ಬೆಂಗಳೂರು ಅನ್ನೋದು ಮರ್ತು ಬಿಡಿ, ಈಗ ಬ್ಯಾಂಗ್ಳೂರಿಂದ ಬೆಂಗಳೂರು ತಗೊಬಂದಿದೀವಿ ಹೆಸರು. ನೆನ್ಪಿಟ್ಕೊಳ್ಳಿ, ಹೀಗೆ ಹೋದ್ರೆ 2000 ಆ ಒಂದು ರೋಹಿಣಿ ನಕ್ಷತ್ರದಲ್ಲಿ ಶನಿ ಬರೋ ಅಷ್ಟರಲ್ಲಿ ಅಬ್ಬಬ್ಬಾ ಮನೇಲಿ ಇರ್ಲಿಕ್ಕಾಗ್ತಿಲ್ಲ ರೀ. ಪೂರ್ತಿ ಎಲ್ಲ AC ಇರೋನಷ್ಟೇ, ದುಬೈ ಕತೆ ಆಗ್ಬಿಡುತ್ತಷ್ಟೇ. ಆ ರೀತಿ 42-45 ಅನ್ನೋದು ಮಿನಿಮಮ್ ಟಚ್ ಆಗತಕ್ಕಂಥದ್ದಾಗುತ್ತೆ. ಇನ್ನು ಇರ್ಲಿಕ್ಕಾಗಲ್ಲ. ಎಲ್ಲ ಕೆರೆಗಳು ಮುಚ್ಚಾಕ್ಬಿಟ್ವಿ ಅಧಿಕಾರ ಬಂದಿದ ತಕ್ಷಣ, ಆಸೆಗೆ, ಇನ್ನೊಂದಕ್ಕೆ. ಅದಕ್ಕೆ ಈ ತರದ ಒಂದು ಪ್ರಭಾವ. ಇನ್ ಬೆಂಗಳೂರು ಬೆಂದಗಾಳೂರೇ ನೆನಪಿಟ್ಟುಕೊಳ್ಳಿ. ನಾವು ಅನುಭವಿಸ್ಬೇಕು. ನಾವು ಕೆರೆಗಳೆಲ್ಲ ಮುಚ್ಚಾಕ್ಸಿ ಬೀಡಿಯ ಲೇಔಟ್ಗಳು ಮಾಡಿ, ಬೇರೆ ಲೇಔಟ್ಗಳ ಹೆಸರಿನಲ್ಲಿ ಎಷ್ಟು ತಿನ್ನೋದು, ಸತ್ತ ಮೇಲೆ ನೋಡೋಣ, ಈ ತರದೊಂದು ಬಂದು ಬಿಟ್ಟಿದೆ. ಅದಕ್ಕೆ ನಮ್ಮ ಹಿರಿಯರು ಇಂಥದೊಂದು ಆಚಾರ್ಯ ಪರಂಪರೆ ಹುಟ್ಟಿ ನಮಗೊಂದು ದಾರಿ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು. ಅಂತ ಒಂದು ವೈಶಾಖ ಮಾಸದ ಈ ಒಂದು ಅಕ್ಷಯ ತೃತೀಯೆಯಿಂದಲೇ ಸಹಸ್ರ ಚಂಡಿಕಾ ಮಹಾಯಾಗ ಈ ಒಂದು ಶಂಕರಾಚಾರ್ಯರ ಆಶ್ರಮ ಆನೇಕಲ್ ಸಾಯಿ ರುಕ್ಮಿಣಿ ಮಾಲಲ್ಲಿ ನಡೀತಿದೆ. ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಿ. ನೋಡಿ, ಶನೇಶ್ವರ ಶಿವಯ್ಯನ ನೋಡೋಕ್ ಬಂದ್ರೆ ಗೊತ್ತಾಗ್ಬಿಟ್ಟು ನನ್ನ ಮೇಲೆ ಬರ್ತಾನೆ, ಇನ್ನೇನು ಮಾಡೋದಪ್ಪ ಅಂತ ಹೇಳಿ ಶಿವಯ್ಯ ಹೋಗ್ಬಿಟ್ಟು ಎಲ್ಲೋ ಗುಹೆನಲ್ಲಿ ಕುತ್ಕೊಬಿಟ್ಟಿದ್ದಾರೆ.
ಎಷ್ಟೋ ದಿನ ಆದ್ಮೇಲೆ ಕಣ್ಣು ಬಿಟ್ರಂತೆ, ಹೊರಗಡೆ ಬಂದಂತೆ, ಬಾ ತಪ್ಪಿಸ್ಕೊಂಡೆ, ಶನೇಶ್ವರ ಹೋಗ್ಬಿಟ್ಟಿದ್ದಾನೆ ಅಂತ. ಅಧಿಕಾರ ಕೊಟ್ಟಿದ್ದೇ ಶಿವಯ್ಯ. ಸರಿ, ಮತ್ತೆ ಪ್ರಸಾದ ತಗೊಳ್ಳಿಕ್ಕೆ ದರ್ಶನ ಪ್ರಾಪ್ತಿಗೆ ಶನೇಶ್ವರ ಬಂದಾಗ ನಕ್ರಂತೆ, ನೋಡ್ದ ನಾನು ತಪ್ಪಿಸ್ಕೊಬಿಟ್ಟೆ ಅಂತಕ್ಕಂಥದ್ದು. ನಕ್ಕು ಬಿಟ್ರಂತೆ ಶನೇಶ್ವರರು. ಶಿವಯ್ಯ ನಗಬೇ, ನೀನ್ ತಮಾಷೆ ಮಾಡಬೇಡ ಶಿವಯ್ಯ, ಅಧಿಕಾರ ಕೊಟ್ಟವನೇ ನೀನು, ನನಗೆ ಕರ್ಮದ ಅಧಿಕಾರ ಕೊಟ್ಟವನೇ ನೀನು, ಯಾರಾದರೂ ಎಲ್ಲಿಯಾದರೂ ಅಂತ. ಅಂಥದ್ದು ನೀನ್ ಕೊಟ್ಬಿಟ್ಟು ನೀನ್ ಸುಮ್ಮನೆ ನೀನ್ ತಮಾಷೆ ಮಾಡಿ ನಗ್ತಿದ್ದೆ. ನಿನಗ್ ಗೊತ್ತಿಲ್ವಾ ಜಗನ್ನಾಟಕ ಸೂತ್ರಧಾರ ಶಿವಯ್ಯ, ತಮಾಷೆ ಮಾಡ್ತೀವ ಅಂತ ಹೇಳಿದಾಗ ನೋಡಿ, ಆ ಶಿವಯ್ಯ ಶನೇಶ್ವರರ ಬಾಯಿಯಿಂದಲೇ ಸತ್ಯವನ್ನು ಹೊರಗಿಡಲಿಕ್ಕೆ ಒಂದ್ ಸಣ್ಣ ಒಂದು ನಗ್ತಾರಂತೆ. ಇಲ್ಲ ಹಾಗೆಲ್ಲ ಏನಿಲ್ಲ, ನಿನ್ಗೋಸ್ಕರ ನಾನು ಏನೂ ಇಲ್ಲ, ಇಲ್ಲ ನಿನ್ನಿಂದ ನಾನು ಹೋಗು, ತಪ್ಪಿಸ್ಕೊಬಿಟ್ಟೆ, ಬಚ್ಚಿಟ್ಕೊಬಿಟ್ಟೆ ಅಂದ್ರೆ ಎಲ್ಲಿ ಬಚ್ಚಿಟ್ಕೊಂಡೆ ನೀನ್ ಸ್ವಾಮಿ? ಇಡೀ ಜಗತ್ತೇ ನಿನ್ನ ಅಧೀನ ಅಂತವನು ಹೆಂಡತಿ ಮಕ್ಕಳು ಕುಟುಂಬ ಕೈಲಾಸ ಬಿಟ್ಟು ಎಲ್ಲೋ ಹೋಗಿ ಗುಹೆನಲ್ಲಿ ಕೂತ್ಕೊಬಿಟ್ಟಿದ್ದಲ್ಲ ಸ್ವಾಮಿ. ನನಗೆ ಕೊಟ್ಟ ಅಧಿಕಾರತ್ವ ನೀನ್ ಹೇಳಿದ್ರೆ ನಾನು ಹಿಡ್ಕೊಳ್ಳಿಲ್ಲ ಅಂತ. ನಾನು ಹಿಡ್ಕೊಂಡಿದ್ದಕ್ಕೆ ನೀನ್ ಹೆಂಡತಿ ಮಕ್ಕಳು ಕುಟುಂಬ ಕೈಲಾಸ ಎಲ್ಲ ಬಿಟ್ಟು ಹೋಗಿ ಅಲ್ಲಿ ಕೂತ್ಕೊಬಿಟ್ಟಿದ್ಯಲ್ಲ ಅಂದಾಗ ಶಿವಯ್ಯ ನಕ್ರಂತೆ. ಹೌದು ಅಂತ. ಅಂದ್ರೆ ಶಿವಯ್ಯನಿಗೆ ಹೆಂಡತಿ ಮಕ್ಕಳಿಂದ ದೂರ ಮಾಡಿಬಿಟ್ಟ ಪರೀಕ್ಷೆ. ಶಿವಯ್ಯ ಕದಡದ್ನ, ತಾನು ಕೊಟ್ಟ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡ ಇಲ್ಲವಲ್ಲ, ತಾನು ಅನುಭವಿಸ್ದ, ಭಗವಂತನೇ ಅನುಭವಿಸ್ದ. ನಿಮಗೆ ಗೊತ್ತಿಲ್ಲ, ಎಷ್ಟೋ ಬಾರಿ ಆಗಾಗ ತುಂಬಾ ಆತ್ಮೀಯರಿಗೆ ಹೇಳ್ತಿರ್ತಾರೆ, ರಾಮಯ್ಯನ ಕೃಷ್ಣಯ್ಯನ ಹುಟ್ಟು ನೋಡಿದವರಿಲ್ಲ, ರಾಮಯ್ಯನ ಸಾವು ಕಂಡವರಿಲ್ಲ. ಅದು ಎಷ್ಟೋ ಒಂದು ದೇವ ರಹಸ್ಯ, ಋಷಿ ರಹಸ್ಯ, ಶಿವರಹಸ್ಯ. ಕೃಷ್ಣಯ್ಯನ ಹುಟ್ಟು ನೋಡಿದವರಿಲ್ಲ, ಹುಟ್ಟದಾಗ ನೋಡಿದವರು ಯಾರೂ ಇಲ್ಲ, ಆ ಹುಟ್ಟು ಆಕಾರ. ಹಾಗೆ ನನ್ನ ರಾಮಯ್ಯನ ಸಾವನ್ನ ಕಂಡವರು ಇಲ್ಲ, ಅಷ್ಟೇ. ಅದನ್ನ ಬಿಡಿಸಿ ಹೇಳೋದು ಬೇಡ. ಆತ್ಮೀಯರ ಜೊತೆ ಆಗಾಗ ಮಾತಾಡ್ತಿರ್ತಾರೆ, ಯಾಕೆ ಹೀಗೆ ತಪ್ಪಿಸ್ತೀರಿ ಅಂತ. ಅದರಿಂದ ಈ ಒಂದು ಶನಿಯ ಜೊತೆ ಕುಜ, ಶನಿಯ ನಕ್ಷತ್ರಕ್ಕೆ ಪ್ರವೇಶ ಖಂಡಿತ ಅಲ್ಲೊಂದು ಸುಂಟರಗಾಳಿ. ತಪ್ಪಿಸ್ಕೊಳ್ಳೋದು ಹೇಗೆ? ಅಮ್ಮನವರಿಗೆ ಮೀರಿದ್ದ ಶನಿಗೆ ಅಧಿಕಾರತ್ವದ ಅಮ್ಮನವರ ಆ ಕಂಕಣ ಆತನ ಕಾಲಿನಲ್ಲಿ ರಕ್ಷಾ ಕವಚವಾಗಿದೆ. ಎಲ್ಲೋದ್ರೂ ಮೆತ್ತಗೋಗೋ, ದಬಾ ದಬಾ ಅಂತ ಹೋಗಿ ಬಾಧೆ ಇಟ್ಬಿಟ್ಟಿಯೋ, ಮೆತ್ತಗೆ ಒಂದೊಂದೇ ಒಂದು ಭಾರ ತಗೊಳ್ಳೋ ತರ ಒಂದೊಂದೇ ಭಾರ ಕೊಡೋ, ಒಂದೇ ಬಾರಿ ಹಾಕ್ಬಿಡ್ಬೇಡ, ನಿಧಾನವಾಗಿ ಹೋಗು ಅಂತ ಅಮ್ಮನವರೇ ಕೊಟ್ಟಂತ ಆಶೀರ್ವಾದ ಕಂಕಣ ಕಾಲಿನಲ್ಲಿ ಇರ್ತಕ್ಕಂಥದ್ದು. ಕಂಕಣ ಶನಿ ಅಂತ ಕೂಡ ಹೇಳ್ತವೆ ಆತನನ್ನ. ಅಂತ ಶನಿಯ ಜೊತೆ ಕುಜ ಸೇರೋದು ಇದಾಗತಕ್ಕಂಥ ಮಾತಲ್ಲ. ದಗದಗ ಅಂಥದ್ದು ಯಾವ ರಾಶಿ ಮೇಲೆ ಏನ್ ಪ್ರಭಾವ ಆಗುತ್ತೆ, ಏನೆಲ್ಲ ಒಂದು ಪ್ರಭಾವ ಆಗಬಹುದು, ಯಾವ ರೀತಿಯ ಒಂದು ವಿಸ್ಫೋಟಗಳು ಆಗಬಹುದು, ನಾವೇನು ಎಚ್ಚರಿಕೆ ತಗೋಬೇಕು ಅನ್ನತಕ್ಕಂಥದ್ದನ್ನೆಲ್ಲ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ತಾನೆ. ಯಾವ ರಾಶಿಗೂ ಹೇಗಿದೆ ಅನ್ನತಕ್ಕಂಥದ್ದು ತಿಳಿಸ್ತಾನೆ. ಏನ್ ಮಾಡ್ಕೋಬೇಕು ಅಮ್ಮನವರ ಆಶೀರ್ವಾದಕ್ಕೆ ಅನ್ನತಕ್ಕಂಥದ್ದು ಕೂಡ ತಿಳಿಸ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ.
ನಮಾಮಿ ಶಂಕರ. ನಮಾಮಿ ಶಂಕರ. ಈ ಒಂದು ಶನಿ ಕುಜ ಸಂಗಮ 60 ವರ್ಷಕ್ಕೊಮ್ಮೆ ಆ ವೈರಾಗ್ಯ, ಕ್ಷೀರ ಸಮುದ್ರ, ಕಾಲಚಕ್ರದ ಆ ಒಂದು 12ನೇ ಮನೆ ವ್ಯಯರಾಶಿ, ಅದರಲ್ಲೂ ಪರಾಭವ ಸಂವತ್ಸರ ಬಂದಿರತಕ್ಕಂಥದ್ದು ಅಲ್ಲಿ ಸೇರಿದೆ. ಅಲ್ಲೆಲ್ಲೋ ತೊಳಲಾಟ, ಕಡು ಸಾಮಾನ್ಯನಿಗೂ ಗಮನಿಸ್ ನೋಡಿ. ನಿನ್ನೆ ಅಕ್ಷಯ ತೃತೀಯನೇ ಇರಬಹುದು, ಒದ್ದಾಡಿಸ್ಬಿಟ್ಟಿದೆ. ಒಂದು ಪ್ಲೇನ್ ಹೈದ್ರಾಬಾದಿಂದ ಹುಬ್ಬಳ್ಳಿಗೆ ಬಂದಂತ ಒಂದು ಪ್ಲೇನು ಆಗಸದಲ್ಲಿ ಸುಮಾರು 4 ಗಂಟೆಗಳ ಮೇಲೆ ಸುತ್ತಾಕ್ಬಿಟ್ಟಿದ್ರು. ಅಲ್ಲಾಡೋಗ್ಬಿಟ್ಟಿದ್ರು. ಒಬ್ಬೊಬ್ಬರದ್ದು ಪ್ರಾರ್ಥನೆ ನೋಡ್ಬೇಕು, ಮುಗಿದೋಯ್ತು ನಮ್ಮ ಬದುಕು ಅಂತ. ಸಣ್ಣ ಜಲಕ ವೈರಾಗ್ಯ. ಕಾಲಚಕ್ರದಲ್ಲಿ 12ನೇ ಮನೆಯನ್ನ ನಮ್ಮ ಸಾವು ಹೇಗಿರುತ್ತೆ, ಯಾವ ರೀತಿ ಬರುತ್ತೆ, ನೆಮ್ಮದಿಯಾಗಿ ಬರುತ್ತಾ, ಅಲ್ಲೊಂದು ದುರಂತಗಳ ಒಂದು ಪ್ರಭಾವ ಬೀರುತ್ತಾ, ಅನ್ಯಾಚುರಲ್ ಆಕ್ಸಿಡೆಂಟ್, ವಿಸ್ಫೋಟಗಳ ಒಂದು ಪ್ರಭಾವವ ಅನ್ನತಕ್ಕಂಥದ್ದು ಸೂಚನೆ 12ನೇ ಮನೆ. 8ನೇ ಮನೆ ಸಾವಾದ್ರೆ 12ನೇ ಮನೆ ಯಾವ ರೀತಿ ಅನ್ನತಕ್ಕಂಥದ್ದು. ಸಾವು ನಿಶ್ಚಿತ 8ನೇ ಮನೆ, ಬಟ್ ಯಾವ ರೀತಿಯಾಗಿ ನೆಮ್ಮದಿಯ, ತನ್ನವರ ಜೊತೆಲ್ಲ, ಎಲ್ಲೋ ಅನಾಥವಾಗಿಯ, ಇವುಗಳೆಲ್ಲವನ್ನು ಸೂಚಿಸ್ತಕ್ಕಂಥದ್ದು 12ನೇ ಮನೆ. ನೋಡಿ, ಅಲ್ಲೊಂದು ಪ್ಲೇನ್ ನ ಕದಡಿಕೆ. ಮೊನ್ನೆ ಏನೋ ಉತ್ಸವ, ಉರುಸ್ ಉತ್ಸವ ಅಂತ ಬರ್ತಾರೆ ಶ್ರೀರಂಗಪಟ್ಟಣಕ್ಕೆ. ಅಲ್ಲೊಂದು ಸ್ನಾನಕ್ಕೆ ಹೋದಂಥವ್ರು ಒಂದು 6 ಜನ ಹೇಳಿದ್ದೆ, ನೀರಿನ ಬಳಿ, ಸೆಲೆಗಳ ಬಳಿ. ಮೊನ್ನೆ ಕೂಡ ಮಂತ್ರಾಲಯ. ನೀವು ನೋಡಿ, ಈ ಒಂದು 4-5 ದಿನದಿಂದ ದೊಡ್ಡ ದೊಡ್ಡ ದುರ್ಮರಣಗಳು, ಬಸ್ಸು ಪ್ರಪಾತಕ್ಕೆ ಬಿತ್ತು ಜಮ್ಮು ಕಾಶ್ಮೀರಲ್ಲಿ ಕೂಡ. ಬರೀ ಈ ತರದ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರಗಳು. 12ನೇ ಮನೆ ಬಂದು ಪುಣ್ಯಕ್ಷೇತ್ರ ಕೂಡ. ಇದನ್ನೇ ಹೇಳಿದ್ದು, ಸುಮ್ಮನೆ ಹೋಗ್ಬೇಡಿ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ನದಿ ಕ್ಷೇತ್ರ, ಹೋಗ್ತೀವಿ, ಧುಮುಕ್ತೀವಿ, ಆಡ್ತೀವಿ, ಮಾಡ್ತೀವಿ, ನಮಗೆಲ್ಲ ಗೊತ್ತಿದೆ, ಈ ಸೆಳೆತಕ್ಕೊಳಗಾಗ್ಬಿಡ್ತೀರಿ ಅಂತಕ್ಕಂಥದ್ದು ನಾವು ಕೇಳಲ್ಲ ಸ್ವಾಮಿ, ನಾವು ಕೇಳಲ್ಲ ಸ್ವಾಮಿ. ನಮಗೆ ಅದೇ ಹೇಳೋದು, ಈ ಒಂದು ಶನಿ ಕುಜರ ಸಂಗಮ ಹೆಂಗಿದೆ ಗೊತ್ತಾ? ಶನಿಯ ಸಾರ, ಆಯುಷ್ಯಕಾರಕನ ಸಾರದಲ್ಲಿ ಕುಜ ಬಂದು ಕೂತಿದ್ದಾನೆ. ದೊಡ್ಡ ಘರ್ಷಣೆಯ ಪ್ರಭಾವ ಅದು. ಬದುಕಲಿಕ್ಕೆ ಮೀರಿದಂತ ಜೀವಾವಧಿ ಶಿಕ್ಷೆ ಒಬ್ಬ ದೊಡ್ಡ ಜನನಾಯಕನಿಗೆ. ಕಡಿಮೆ ಅಂದ್ರು 10 ವರ್ಷಗಳ ನಂತರ 3,000 ಹಸುಗಳನ್ನು ಸಾಕೊಂಡಿದ್ದೇನೆ, ನನ್ನ ಕುಟುಂಬ ಇದೆ. ನೋಡಿ, ಯೋಚನಾ ಆಲೋಚನಾ ದೇವರು ನಾನು ಅದಕ್ಕೆ ಹೇಳಿದಾಗ್ಲೇ, ನಿಮಗೊಂದು ಅಧಿಕಾರ ಕೊಟ್ಟಿದ್ದೇನಕ್ಕೆ? ಕಾಪಾಡಲಿಕ್ಕೆ. ಕೊಟ್ಟುಕೋ, ತೋರಿಸುತ್ತೆ, ನೀನ್ ಇದನ್ನ ಮಾಡೋ. ಸಾಕ್ಷಿ ಮಾಫ್ ಸಾಕ್ಷಿ ಆಗ್ಬಿಟ್ಟಿದೆ. ಎಷ್ಟು ದಿನ ಸತ್ಯ. ಅದಕ್ಕೆ ಹೇಳ್ತಿರ್ತಾನೆ ನಮ್ಮ ಮಕ್ಕಳು, ನಿಮ್ಗೊಂದು ಅಧಿಕಾರ ಬಂದ್ರೆ, ನಿಮ್ಗೊಂದು ಒಳ್ಳೇದಾಗಿದೆ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಕೆಟ್ಟದಾಗಿದೆ ಅಂದ್ರೆ ಇದಕ್ ಮೀರಿದ ಇನ್ನೇನು ಆಗೋಲ್ಲ. ಒಳ್ಳೆಯದು ಬಂದಿದೆ ಅಂದಾಗ್ಲೇ ಎಚ್ಚರಿಕೆ. ದುಡ್ಡು ಬಂದಾಗ, ಅಧಿಕಾರ ಬಂದಾಗ, ಆಸ್ತಿ ಬಂದಾಗ, ಅಂತಸ್ತು ಬಂದಾಗ, ಪದವಿ ಬಂದಾಗ, ಪ್ರತಿಷ್ಠೆ ಬಂದಾಗ ತುಂಬಾ ಎಚ್ಚರಿಕೆ ಇರಬೇಕು. ಏನನ್ನೋ ಸೂಚಿಸ್ತಿದೆ ಇದು, ಇದನ್ನ ಒಂದ ಕಾಪಾಡ್ಕೊಳ್ಳೋಣ, ಇಲ್ಲ ಹಂಚೋಣ. ಕೆಟ್ಟದ್ದು ಮಾಡ್ಲಿಕ್ಕೆ ನಮ್ಮನ್ನ ಆಸ್ಥಾನಕ್ಕೆ ಕರ್ಕೊಂಡು ಬಂದಿಲ್ಲ. ಇವತ್ತು ನೋಡಿ, ಗಳಗಳ ಅಳ್ತಾ ಯಾರಾದರೂ ಸರಿಯೇ, ಜನಪ್ರತಿನಿಧಿ ಅಂದ್ರೆ 1 ಲಕ್ಷ ಜನ ಓಟ್ ಹಾಕಿದ್ದಾರೆ ಅಂದ್ರೆ ಸುಮ್ಮನೆ ಅಲ್ಲ. ಅಷ್ಟು ದೊಡ್ಡ ಕೇಸ್ ಆಗಿದ್ರು ಕೂಡ ಮತ್ತೆ ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ಲುತ್ತಾರೆ ಅಂದ್ರೆ ಸಾಮಾನ್ಯದ ಪ್ರಶ್ನೆ ಅಲ್ಲ. ಅವರನ್ನು ಕೂಡ ಕರ್ಮಾಧಿಪತಿ ಬಿಟ್ಟಿಲ್ಲ. ಈ ಒಂದು ವಾರದಿಂದ ನೋಡಿ ನೀವು ಸೂಕ್ಷ್ಮವಾಗಿ, ಅಲ್ಲೊಂದು ಲೋಕಸಭೆಯಲ್ಲಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಒಂದು ಮಹಿಳಾ ಮಸೂದೆ ಮಂಡನೆ ಆಗುತ್ತೆ. ಸರಿ ತಪ್ಪು, ದಕ್ಷಿಣ ಭಾರತದ ಒಂದು ವೋಟ್ ಶೇರ್, ಇನ್ನೊಂದು ರಿಸರ್ವೇಶನ್, ಇನ್ನೊಂದು 20 ರಾಜ್ಯಗಳಲ್ಲಿ ಅಧಿಕಾರ ಹಿಡಿದಿರತಕ್ಕಂತ ದೊಡ್ಡ ರಾಜಕೀಯ ಪಕ್ಷಕ್ಕೆ ಸೋಲಾಗುತ್ತೆ. ನೆನ್ಸೇ ಇರ್ಲಿಲ್ಲ ಅವರು. ಅಲ್ಲೊಂದು ಕ್ಯಾಲ್ಕುಲೇಷನ್ ಮಾಡಿ ತಂದಿರ್ತಾರೆ. ಶನಿ ಕುಜ ಈಗೋಗೆ ಹೊಡೆಯುತ್ತೆ.
ಸರಿ ತಪ್ಪುಗಳು ಯಾರಾದ್ರೂ ಇರ್ಬೋದು. ಒಂದು ಕಡೆ ಇವರಿಗೋಗೂ ಹೊಡೆದಿದೆ, ಒಂದು ಕಡೆ ಇವರಿಗೋಗೂ ಹೊಡೆದಿದೆ. ನಾನು ಆ ಮಂಡನೆಯ ಬಗ್ಗೆ ಚರ್ಚೆ ಮಾಡುವಷ್ಟು ದೊಡ್ಡ ಸಾಂವಿಧಾನಿಕ ಪಂಡಿತನೂ ಅಲ್ಲ, ಸಂವಿಧಾನ ಪಂಡಿತನೂ ಅಲ್ಲ, ನನಗದು ಗೊತ್ತಿಲ್ಲ. ಆದರೆ ಇಬ್ಬರ ಕಡೆಯಲ್ಲೂ ತಪ್ಪಿದೆ ಪರಿಪೂರ್ಣವಾಗಿ. ಯಾವುದಾದ್ರೂ ಒಂದು ಮಸೂದೆ ತರಬೇಕಾದ್ರೆ 1-2 ತಿಂಗಳು 3 ತಿಂಗಳು ಮೊದಲೇ ಅದೊಂದು ಚರ್ಚೆ ಜನಗಳ ನಡುವೆ, ಕಡಿಮೆ ಅಂದ್ರೂ 6 ತಿಂಗಳು ಚರ್ಚೆ, ಸರಿ ತಪ್ಪು ಸಾಧಕ ಬಾಧಕ ಅದನ್ನ ತಿಳಿಸ್ಕೊಡ್ಬೇಕು ಜನರಿಗೆ. ಯಾಕಂದ್ರೆ ನಮ್ಮ ರೆಪ್ರೆಸೆಂಟೇಟಿವ್ ಅಲ್ವಾ ಸ್ವಾಮಿ ಹೋಗ್ತಿರೋದು, ಆಯ್ತಾ? ನಮ್ಮಿಂದಲೇ ಆಯ್ಕೆ ಆದಂತ ಜನಪ್ರತಿನಿಧಿಗಳಲ್ಲಿ ಹೋಗ್ತಿದ್ದಾರೆ. ನೋಡಪ್ಪ ಇದು ಹಿಂಗಿರುತ್ತೆ, ಇಷ್ಟು ದಿನ ಸ್ತ್ರೀಯರನ್ನ ನಾವು ಸುಮ್ಮನೆ ಅಡಿಗೆ ಮನೇಲಿ ಇಟ್ಟಿದ್ದೇವೆ, ಇನ್ಮೇಲೆ ಆ ರಿಸರ್ವೇಶನ್ 33% ಅನ್ನೋದು ತರ್ತಿದ್ದೇವೆ, ಅವ್ರಿಗೆ ಕೊಡೋಣ, ಇದರಿಂದ ಆಗತಕ್ಕಂಥ ಬದಲಾವಣೆಗಳೇನು, ಒಳ್ಳೇದೇನು, ಏನೇನು ಸ್ಟ್ರೆಂತ್ಸ್ ಬರುತ್ತೆ, ಇದೊಂದು ಕಡಿಮೆ ಅಂದ್ರೂ 6 ತಿಂಗಳು ಒಂದು ಚರ್ಚೆ ನನ್ನ ಮಟ್ಟಿಗೆ ಅನಿಸುತ್ತೆ. ತಿಳಿಸ್ಕೊಡ್ಬೇಕಿತ್ತು. ದಿಢೀರಂತ ಬಂದ್ಬಿಟ್ಟು ನಾನೊಂದು ಶಕ್ತಿಶಾಲಿ, ನಾನು ಹೇಳಿದ್ದು ನೋಡಿ ವೈರಾಗ್ಯ ಶನಿ ಕುಜ ಅಲ್ಲೊಂದು ಕುತೂಹಲ ಘಟ್ಟ. ಯಾರು ನೆನ್ಸಿರ್ಲಿಲ್ವಾ? ಹಾಗೆ ವಿರೋಧ ಪಕ್ಷದವ್ರು ತಪ್ಪಿಲ್ಲ ಅಂತ ಅನ್ಕೋಬೇಡಿ, ಖಂಡಿತ ವಿರೋಧಿಸಿರೋದು ತಪ್ಪು. ನಮ್ಮ ಮನೆ ಹೆಣ್ಮಕ್ಳು ಇನ್ನೂ ಅಡಿಗೆ ಮನೇಲೇ ಇರ್ಬೇಕಾ? ಅಲ್ಲಿ ನೋಡಿ ಶನಿ ಕುಜ, ಶನಿಯ ಸಾರ, ಇನ್ನು ಹಳೆ ಕಂದಾಚಾರಗಳಿಗೆ ಜೋತು ಬಿದ್ದಿದ್ರೆ ಕುಜ ಬಂದು ಅಲ್ಲೊಂದು ಟ್ರಾನ್ಸ್ ಕೊಟ್ಟಿದ್ದಾನೆ, ಬೂಮ್, ಅಲ್ಲಿ ಕೊಟ್ಟಿದ್ದಾನೆ ಟ್ರಾನ್ಸ್. ಶನಿ ಕುಜ ಬುಧ ಎಳ್ಕೊಂಡು ಶುಕ್ರ ವೃಷಭ ರಾಶಿಲಿದ್ದಾನೆ, ಅವನನ್ನು ನೋಡ್ತಿದೆ. ನೋಡಿ, ಸಿಗಬೇಕಾದಂಥದ್ದು ಯಾರು ಮಾತಾಡ್ತಿಲ್ಲ. ಇದನ್ನ ಯೋಚನೆ ಮಾಡ್ಬೇಕೀಗ ಸ್ತ್ರೀಯರು. ನಾವಿನ್ನೂ ಇಷ್ಟೇನಾ? ಇನ್ನೂ ಬಳೆ ತೊಟ್ಕೊಂಡು ಅಡಿಗೆ ಮಾಡ್ಕೊಂಡು ಮಕ್ಳು ಎತ್ಕೊಂಡು 4 ಗೋಡೆ ಮಧ್ಯೆನಲ್ಲೇ ನಿಮ್ಗೆ ಅಧಿಕಾರ ಇಲ್ವಾಗಾದ್ರೆ? ಇಲ್ವಾ? ನಿಮ್ಗೆ ಆ ಸ್ವಾಯತ್ತತೆ ಇಲ್ವಾ? ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಪ್ಪ. ಇನ್ನೂ ಇದನ್ನ ಮಾಡಿ ಇಟ್ಕೋಬಿಟ್ಟಿದ್ದೇವೆ ನಾವು. ಇವ್ರೊಂದು ಚರ್ಚೆ ಮೊದಲಿಂದ ಮಾಡಿದಿದ್ರೆ ಅಲ್ಲೊಂದು ಜನಗಳ ನಡುವೆ ತಪ್ಪು ಅಭಿಪ್ರಾಯ ಹೋಗ್ತಿರ್ಲಿಲ್ಲ. ಸರಿ ತಂದಿದ್ದಾರಲ್ಲೂ ಒಂದ್ ಸ್ವಲ್ಪ ಸಮಯ ಕೊಡಿ ಸ್ವಾಮಿ, ಇದಕ್ಕೊಂದು ಚರ್ಚೆ ಮಾಡೋಣ ಅನ್ನೋದಿಲ್ಲ. ಸ್ಟ್ರೈಟ್ ಇದನ್ನ ಇವ್ರುಗಳು ಬಂದು ವಿರೋಧ ಮಾಡಿ ಬಿಸಾಕ್ಬಿಟ್ರು. ನಂತರ ಸರ್ಕಾರಗಳು, ಈ ರಾಜ್ಯಗಳಿಗೆ ಸಂಬಂಧಪಟ್ಟಂತ ಒಂದು ಲೋಕಸಭಾ ಸೀಟುಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಕಡಿಮೆ ಮಾಡತಕ್ಕಂಥದ್ದು, ವಾಟ್ ಎವರ್ ಇಟ್ ಇಸ್, ಅಲ್ಲೊಂದು 800 ಚಿಲ್ಲರೆ ಸೀಟ್ ಬರಬೇಕು. ನಮ್ಮ ಕರ್ನಾಟಕಕ್ಕೆ 50+ ಸೀಟ್ ಬರುತ್ತೆ. ಇನ್ನೊಂದು ಅದು ಕೂಡ ಚರ್ಚೆ ಆಗ್ಬೇಕು. ನಮಗ್ ಬರೋ ಸಾಧಕ ಬಾಧಕ ಏನು, ನಮಗ್ ಬರೋ ಬೆನಿಫಿಟ್ಸ್ ಏನು, ನಮಗೆ ಸಿಗಬೇಕಾದಂತ ಆ ಅಧಿಕಾರದ ವಿಚಾರದಲ್ಲಿ ನಮಗೇನಾದ್ರೂ ಕಡಿಮೆ ಆಗುತ್ತಾ, ಸಿಗುತ್ತಾ, ಬೇರೆ ಅವರಿಗೆ ಹೆಚ್ಚು ಸಿಗುತ್ತಾ, ಇವುಗಳೆಲ್ಲ ಒಂದು ಪುಟ್ಟ ಚರ್ಚೆಗಳು ಆಗಬೇಕು ಅನ್ನುವುದು ನನಗೆ ಒಂದು ವೈದಿಕವಾಗಿ ಹೇಳ್ತಿರತಕ್ಕಂಥದ್ದಿಲ್ಲ. ನಾನು ಯಾರ ಪರವಾಗಿಯೂ ಇಲ್ಲ, ಚರ್ಚೆ ಇಲ್ಲದೆ ಮಾಡಬಾರದು. ಅಲ್ಲಿ ನೋಡಿ ಶನಿ ಕುಜ ಹೇಳ್ಕೊಂಡು ಬಂದು ಅಲ್ಲೊಂದು ನೀನೆಷ್ಟು ನಾನೆಷ್ಟು ಅಂತ ನಿಂತು ಬಿಟ್ಟಿದ್ದಾರೆ. ಅಲ್ಲಿ ನಡೀತಿರತಕ್ಕಂಥ ಯುದ್ಧ ಭೀತಿ, ಜನಸಾಮಾನ್ಯರಿಗೆ ಗ್ಯಾಸು, ಪೆಟ್ರೋಲು, ಊಟ, ಬಟ್ಟೆ, ಬದುಕು, ಕೆಲಸ, ಯೋಚನೆ ಮಾಡಿ ನೋಡಿ. ಯಾರೂ ಗಮನಿಸ್ತಿಲ್ಲ. ಯಾರು ಅದಕ್ಕೇಂತ ಇವತ್ತೊಂದು ಹೈಡ್ರೋಜನ್ ಸಂಬಂಧಪಟ್ಟಂತ ಸ್ಟವ್ 1.5 ಲಕ್ಷ ಆಗುತ್ತೆ. ಅದನ್ನು ತಗೊಬಂದು ಒಂದು 15,000ದಲ್ಲಿ ಇಮ್ಮಿಡಿಯೇಟ್, ನಮ್ಮ ಹತ್ರ ಸಂಪನ್ಮೂಲಗಳಿಲ್ವಾ, ತಗೊಬಂದು ಅದನ್ನ ಒಂದು ಮಾಸ್ ಪ್ರೊಡಕ್ಷನ್ ಅನ್ನತಕ್ಕಂಥದ್ರ ರೀತಿಯಲ್ಲಿ ಒಂದು 15-20 ಸಾವಿರಕ್ಕೆ ಸ್ಟವ್ಗಳನ್ನ ವ್ಯವಸ್ಥೆ ಮಾಡಿ, ಈ ಗ್ಯಾಸ್ನ ತಗೊಳ್ಳುವಂಥದ್ದನ್ನೇ ಕಡಿಮೆ ಮಾಡಲಿಕ್ಕೆ ಏನಾದ್ರೂ ಒಂದು ನಮ್ಮ ಘನ ಸರ್ಕಾರಗಳು ಯಾರಾದ್ರೂ ಯೋಚನೆ ಮಾಡ್ತಿದಾರ? ಖಂಡಿತ ಇಲ್ಲ. ಅದನ್ನು ಕೂಡ ಸಬ್ಸಿಡಿ ದರದಲ್ಲಿ ಕೊಡೋದು. ಸೋಲಾರೇಗೂ ಸಬ್ಸಿಡಿ ದರದಲ್ಲಿ ಕೊಟ್ಟಿದ್ದೀರಿ, ಇದನ್ನು ಇಲ್ಲ ಕಂತಿನ ತರದಲ್ಲಿ ಏನಾದ್ರೂ ಒಂದು ಕೊಡೋದು. ಗ್ಯಾಸ್ನ ಅಳವಡಿಸ್ಕೊಳ್ತಕ್ಕಂಥದ್ದನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ನಿನ್ನ ಹತ್ರ ತಗೊಂಡ್ರೆ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್ಮು. ನಮ್ಮ ಒಂದು ಫಿಸಿಕಲ್ ಡೆಪಾಸಿಟ್, ರಫ್ತಿನ ದುಡ್ಡು ಇದೆಲ್ಲ ಹೋಗುದು, ಇದು ಯಾರು ಯೋಚನೆ ಮಾಡ್ತಿಲ್ಲ. ಅಲ್ಲಿ ನೋಡಿ 12ನೇ ಮನೆ, ವ್ಯಯದ ಮನೆ. ಸುಮ್ಮನೆ ನಾವು ಪೆಟ್ರೋಲ್ಗೆ, ಆಯಿಲ್ಗೆ, ಗ್ಯಾಸ್ಗೆ ಎಲ್ಲದಕ್ಕೂ ಕಳ್ಕೊಂಡಿರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಶನಿಯ ಸಾರದಲ್ಲಿ ಕುಜ ಶನಿಯ ಜೊತೆ ಸೇರಿದಾಗ ಏನಾಗುತ್ತೆ ಗೊತ್ತಾ? ಉದ್ಯೋಗ ನಷ್ಟ.
100% ಹೇಳ್ತಾನೆ ಉದ್ಯೋಗ ನಷ್ಟಗಳಾಗ್ತವೆ. ರೈತರು ತುಂಬಾ ಹುಷಾರಾಗಿ ಇರತಕ್ಕಂಥದ್ದು ನೋಡ್ಕೊಳ್ಳಿ. ಅದರಲ್ಲೂ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು ಎಚ್ಚರಿಕೆ. ಇನ್ನೂ ಒಂದು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಶನಿಯ ಸಾರದಲ್ಲಿ ಕುಜ 12ನೇ ಮನೇಲಿ ಬಂದಿದ್ದಾನೆ. ಸುಮಾರು ಒಂದು 10 ರಿಂದ 14 ಹಡಗುಗಳ ಮೇಲೆ ಅಲ್ಲೊಂದು ಫೈರಿಂಗ್ ನಡೆದಿದೆ. ನಮ್ಮ ಭಾರತದ ಹಡಗುಗಳ ಮೇಲೆ ನಿತ್ಯ ಅಲ್ಲಿ ಏನೋ ನಡೀತಿದ್ದು, ಒಂಥರ ನಾವು ಏನನ್ನೂ ಎಕ್ಸ್ಪೆಕ್ಟೇಷನ್ನೇ ಮಾಡ್ಲಿಕ್ಕೆ ಆಗ್ತಿಲ್ಲ. ಪೂರ್ತಿ ಕನ್ಫ್ಯೂಷನ್, ಮರೆಯಾಗಿ ಕೆಲವೊಂದು ನಿಂತು ಬಿಟ್ಟಿದ್ದಾರೆ. ಜನಸಾಮಾನ್ಯರ ಪಾಡು. ಕುಜ ಬಂದು ಶಕ್ತಿ, ನೆನಪಿಟ್ಟುಕೊಳ್ಳಿ. ನಮ್ಗಿಷ್ಟು ದಿನ ಶಕ್ತಿ ಇತ್ತು, ಏನೋ ಒಂದು ಹೋಗಪ್ಪ ಬುದ್ಧಿ ಇಲ್ಲ, ದುಡ್ಡಂತೂ ಇಲ್ಲವೇ ಇಲ್ಲ. ಜನಸಾಮಾನ್ಯರಿಗೆ ಅಧಿಕಾರವೂ ಇಲ್ಲ, ನ್ಯಾಯ ಸಿಗೋದೇ ಇಲ್ಲ ಜನಸಾಮಾನ್ಯರಿಗೆ, ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಈಗ ಏನೋ ಒಂದು ಕೇಸ್ ಆಗಿದೆ ಅಲ್ಲ, ಅವ್ರು ಹೋಗ್ತಾರೆ, ಅವ್ರು ದೊಡ್ಡ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿಂದ ಒಂದು ಸ್ಟೇ ತಗೋ ಬರ್ತಾರೆ. ಈ ಕಾಲಕ್ಕೆ ಮುಗಿತಕ್ಕಂಥದ್ದಲ್ಲ ಅದು ನಡೆಯುತ್ತೆ. ಇನ್ನೊಂದು 7-8 ವರ್ಷ ಸುಪ್ರೀಂ ಕೋರ್ಟ್, ಇನ್ನೊಂದು ಎಲ್ಲೋ. ಅಷ್ಟರಲ್ಲಿ ಯಾರು ಬದುಕಿರ್ತೀವೋ ಯಾರು ಬದುಕಿರೋಲ್ಲೋ. ಅದೇ ಜನಸಾಮಾನ್ಯರ ಪಾಡಾದ್ರೆ ಅಷ್ಟು ದೊಡ್ಡ ದೊಡ್ಡ ಲಾಯರ್ಗಳನ್ನ ನಾವು ಕೊಂಡ್ಕೊಳಕ್ಕಾಗುತ್ತಾ? ಕರ್ಕೊಂಡು ಬಂದು ನಿಲ್ಲಿಸ್ಲಿಕ್ಕಾಗುತ್ತಾ? ವಾದ ಮಾಡಿಸ್ಲಿಕ್ಕಾಗುತ್ತಾ? ಯೋಚನೆ ಮಾಡಿ ನೋಡಿ. ಹಾಗೆಯೇ ಒಂದು ವಿರೋಧ ಪಕ್ಷದ ಬಹುದೊಡ್ಡ ನಾಯಕನ ಪೌರತ್ವಕ್ಕೆ ಸಂಬಂಧಪಟ್ಟಂತ ಒಂದು ಪಿಟಿಷನ್ ಫೈಲ್ ಆಗಿದೆ. ಅಲ್ಲಿ ನೋಡಿ, ಇದೇನಾದ್ರೂ ಕದಲಿಕೆ ನಡೆದು ಬಿಡ್ತು ಅಂತ ಹೇಳ್ದ ಅಂದ್ರೆ ಅದೆಷ್ಟೋಷ್ಟಕ್ಕೆ ಮುಗಿಯುತ್ತೋ ಅದು ಬೇರೆ ಕತೆ. ಜಡ್ಜ್ಮೆಂಟ್ ಕರೆಕ್ಟ್ ಆಗಿ ಬಂತು ಅಂದ್ರೆ ಅದರ ಕತೆಗಳೇ ಬೇರೆ, ಧೂಳಿಪಟ. ಹೆಸರಿಲ್ಲದಂತಹ ಒಂದು ಕತೆಗಳು ನಡೀತಕ್ಕಂಥದ್ದು ನೋಡಿ, ಅಲ್ಲಿ ನಡೀತಿದೆ. ಇನ್ನೊಂದು ನಡೀತಿದೆ ನೋಡಿ, ನೀವು ನಂಬಲ್ಲ, ಒಂದೇ 10 ದಿನದ ಒಳಗಡೆ ನಾರ್ತ್ ಕೊರಿಯಾ ಒಂದು ವಿಪರೀತವಾಗಿರ್ತಕ್ಕಂಥ ಒಂದು ಕ್ಲಸ್ಟರ್ ಬಾಂಬ್ ಅನ್ನ ಕ್ಷಿಪಣಿ ಪ್ರಯೋಗ ಮಾಡ್ತಾನೆ. ಇದು ಅನಾಹುತದ ಗಂಟೆಯ ಎಚ್ಚರಿಕೆ ನಡೆಸಿದೆ. ಇನ್ನೊಂದಿದೆ, ಶನಿಯ ಸಾರದಲ್ಲಿ ಕುಜ ಬಂದಾಗ ಆಟೋಮೊಬೈಲ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಹೊಡೆತ ಬೀಳತಕ್ಕಂಥದ್ದಾಗುತ್ತೆ. ಅದಕ್ಕೊಂದು ದೊಡ್ಡ ಸಿಗ್ನಲ್ ಬಂದ್ಬಿಟ್ಟಿದೆ. ಪ್ರಪಂಚದ ನಂಬರ್ 1 ಟೆಸ್ಲಾ ಕಂಪನಿಯನ್ನೇ ಬೀಟ್ ಮಾಡಿದಂತ ಬೀಯಿಂಗ್ ಯುವರ್ ಡ್ರೀಮ್ ವಾಟ್ ಎವರ್ BYD ಕಾರ್ ಕಂಪನಿಯ ಒಂದು ದೊಡ್ಡ ಕೊಲ್ಯಾಪ್ಸ್ ನಡೆದಿರತಕ್ಕಂಥದ್ದಾಗಿದೆ. ಸಿ ಲೈನ್ ಅನ್ನತಕ್ಕಂಥ 1,15,000 ಕಾರುಗಳನ್ನ ಟೆಕ್ನಿಕಲ್ ಡಿಫಾಲ್ಟ್ ಮೇಲೆ ವಾಪಸ್ ಕರ್ಸ್ಕೊಂಡಿದ್ದಾರೆ. ಅದೊಂದು ಸಣ್ಣ ಸೂಚನೆ ಬಿಡಿ, ಅವ್ರು ದೊಡ್ಡದೇನಲ್ಲ ಅಂತ. ನಂಬಲ್ಲ, ಅಲ್ಲಿರೋದು ಬೇರೆಯೇ ಕತೆ ಇದೆ. ದೊಡ್ಡ ಶೇಕಪ್ ನಡೀತಿರ್ತಕ್ಕಂಥದ್ದಿದೆ. ಬ್ಯಾಕಪ್ ಇರ್ಬೋದು. ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಇವತ್ತು ಟೆಸ್ಲಾವನ್ನೇ ಬೀಟ್ ಮಾಡಿ, ಟೆಸ್ಲಾಗೆ ಆ ಒಂದು ಎಲೆಕ್ಟ್ರಿಕ್ ಇವಿಯ ಬ್ಯಾಟ್ರಿನ ಸಪ್ಲೈ ಮಾಡ್ತಿರ್ತಕ್ಕಂಥ BYDಯ ಆ ಒಂದು ಮೂಲ ಅಸ್ತಿತ್ವಕ್ಕೆ ದೊಡ್ಡ ಆಟೋಮೊಬೈಲ್ ಕಂಪನಿ. ನೆನ್ಪಿಟ್ಕೊಳ್ಳಿ, ಯಾವ ಮಟ್ಟಕ್ಕೆ ಅಂದ್ರೆ ಚೈನಾದಲ್ಲಿ 90% ಪೋರ್ಷೆ ಕಾರ್ನ ಸ್ಟಾಕ್ ಹ್ಯಾಸ್ ಡೌನ್ಫಾಲ್. ಪೋರ್ಷೆ ಕಾರ್ನ ಸೇಲ್ಸ್ ಬಿದ್ದು ಬಿಟ್ಟಿದೆ. ಆಡಿ ಕಾರ್ನ 40% ಸೇಲ್ಸ್ ಬಿದ್ದು ಬಿಟ್ಟಿದೆ. ಬೆನ್ಸ್ ಹೆಚ್ಚು ಕಡಿಮೆ ಒಂದು 33% ಸೇಲ್ಸ್ ಬಿದ್ದು ಬಿಟ್ಟಿದೆ. BMW ಹೆಚ್ಚು ಕಡಿಮೆ 30-40% ಸೇಲ್ಸ್ ಬಿದ್ದು ಬಿಟ್ಟಿದೆ. ಆ ಮಟ್ಟಕ್ಕೆ ಬೆಳೆದು ನಿಂತಿರೋ BYD, ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಶೇಕನ್. ಇಟ್ ಇಸ್ ಅವನ ಬ್ಯಾಲೆನ್ಸ್ ಶೀಟ್ ಹೇಳ್ಕೊಳ್ಳೋ ಅಷ್ಟಲ್ಲ, ಧೂಳು ತಿಂತಿದ್ದಾವೆ. ಆನ್ ಪೇಪರ್ ಅಲ್ಲಿ ಸೇಲ್ ಆಗಿದೆ ವಿನಃ ಕನ್ಸ್ಯೂಮರ್ ಹತ್ರ ಹೋಗೇ ಇಲ್ಲ. ಇವೆಲ್ಲ ತೋರಿಸ್ತಿರ್ತಕ್ಕಂಥದ್ದು. ಸೊ ನಮ್ಮ ಭಾರತಕ್ಕೂ ಕೂಡ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲ. ಯಾಕಂದ್ರೆ ಕುಜ ಬಂದು ವಾಹನಕಾರಕ, ಅವನು ಶನಿ ಸಾರದಲ್ಲಿ ಬಂದಿದ್ದಾನೆ. ಶಾರ್ಟೇಜ್ ಆಫ್ ಪ್ರಾಬ್ಲಮ್ಸ್, ಸುಳ್ಳು ಲೆಕ್ಕಗಳು, ಸುಳ್ಳು ಮಾರಾಟಗಳು, ಕೆಲವೊಂದು ಲೆಕ್ಕಾಚಾರಗಳು ನಡೀತಕ್ಕಂಥದ್ದಾಗುತ್ತೆ. ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಇರೋರು ತುಂಬಾ ಎಚ್ಚರಿಕೆ ಅಂದಿರಿ. ಮೆಷಿನ್, ಗೋಡೌನ್, ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ಸ್ಟೀಲು, ಸಿಮೆಂಟ್ಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಎಚ್ಚರಿಕೆ ಎಂದಿರಿ. ರಕ್ಷಣಾ ಇಲಾಖೆ, ಶನಿಯ ಸಾರದಲ್ಲಿ ಕುಜ ಬಂದಾಗ ಡಿಫೆನ್ಸ್ನ ಒಂದು ದೊಡ್ಡದಾದಂತಹ ಶಕ್ತಿಯನ್ನ ಕುಂದಿಸ್ತಕ್ಕಂಥದ್ದಾಗುತ್ತೆ. ಅವ್ರಿಗೇನು ಮಾಡದ ಹಾಗೆ ತಟಸ್ಥ ಮಾಡಿಸ್ತಕ್ಕಂಥದ್ದಾಗುತ್ತದೆ. ದಟ್ ಇಸ್ ದೇ ಅಲ್ಲೊಂದು ಅಲ್ಲೋಲ ಕಲ್ಲೋಲ.
ಬಹುದೊಡ್ಡ ನಾಯಕನ ದುರಂತವಾಗತಕ್ಕಂಥದ್ದು, ವಿಮಾನ ಅವಘಡಗಳು, ಭೂಮಿ ಅವಘಡಗಳು, ಬ್ಲಾಸ್ಟ್ ಅವಘಡಗಳು, ವಯಸ್ಸಾದವರ ಒಂದಿಬ್ಬರು ಧೀಮಂತ ನಾಯಕರು ಇಲ್ಲ ದೊಡ್ಡ ನಾಯಕರುಗಳ ಹಠಾತ್ ಸಾವುಗಳು ಒಂದು ರೀತಿ ಕದಲಿಕೆಗಳಾಗತಕ್ಕಂಥದ್ದಾಗುತ್ತದೆ. ಇನ್ನಷ್ಟು ಈ ಪೆಟ್ರೋಲ್, ಈ ಒಂದು ಗ್ಯಾಸ್ನ ಒಂದು ಸಮಸ್ಯೆಗಳು ದೊಡ್ಡದಾಗ್ತಕ್ಕಂಥದ್ದಾಗುತ್ತೆ. ಟ್ರಾವೆಲ್ ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ, ಡ್ರೈವರ್ಗಳಾಗಿದ್ದೀರಾ, ಕಾಂಟ್ರಾಕ್ಟ್ ಲೇಬರ್ಸ್ ಅಲ್ಲಿ ಇದ್ದೀರಾ, ಈ ಟ್ಯಾಕ್ಸಿಗಳನ್ನ ಇಟ್ಕೊಂಡಿದ್ದೀರಾ, ಆಲ್ಟರ್ನೇಟಿವ್ ಬೇರೆ ಇನ್ನೇನನ್ನಾದರೂ ಮಾಡಲಿಕ್ಕಾಗುತ್ತದ ಯೋಚನೆ ಮಾಡಿ. ಆಟೋ ಡ್ರೈವರ್ಸ್ ಇರ್ಬೋದು, ಗ್ಯಾಸ್ ಏಜೆನ್ಸಿಗಳನ್ನ ನಡೆಸ್ತಿದ್ದೀರಿ, ತುಂಬಾ ದೊಡ್ಡ ಮೋಸಗಳು ನಡೀತಕ್ಕಂಥದ್ದಾಗುತ್ತೆ. ಜನಸಾಮಾನ್ಯರ ಶಕ್ತಿ ಕುಗ್ಗಿ ಹೋಗುತ್ತದೆ. ವೆರಿ ಕೇರ್ಫುಲ್. ಈ ಒಂದು ಕುಜ ಶನಿಯ ಸಾರದಲ್ಲಿ ನೆಕ್ಸ್ಟ್ 20 days ಶುಡ್ ಬಿ ವೆರಿ ಮಚ್ ಅಲರ್ಟ್. ದೈವಾನುಗ್ರಹದಿಂದ ಇಲ್ಲೊಂದು ಪುಟ್ಟದಾಗಿ ವಿಶೇಷವಾಗಿ ಒಂದು ರಕ್ಷಣೆಗೋಸ್ಕರ ತುಂಬಾ ದೊಡ್ಡ ವೈದಿಕ ಪರಂಪರೆ, ಅಲ್ಲೊಂದು ಯಾಗ, ಹೋಮ, ಹವನ ತೊಡಗಿಸ್ಕೊಂಡಿದ್ದಾರೆ. ದಯಮಾಡಿ ಸುತ್ತಮುತ್ತ ಇರತಕ್ಕಂಥವರು, ನಮಗಾಗುತ್ತೆ ಗುರುಗಳೇ, ನಾವು ಬಂದು ಶಂಕರಾಚಾರ್ಯರ ಆ ಒಂದು ಆಶ್ರಮ ರುಕ್ಮಿಣಿ ಮಹಲ್ ಆನೇಕಲ್ ಹೋಗಿ ನಾವು ಪಾಲ್ಗೊಳ್ತೇವೆನವರು ನಿತ್ಯ ನಡೀತಿದೆ. ಸಪ್ತಶ್ರುತಿ ಪಾರಾಯಣದಿಂದ ಹಿಡಿದು ಇವತ್ತು ವಿಶೇಷವಾಗಿ ದುರ್ಗಾ ಸಪ್ತಶ್ರುತಿ ಪಾರಾಯಣ ಮತ್ತು ಹೋಮ ನಡೀತಿದೆ ರುಕ್ಮಿಣಿ ಮಹಲಲ್ಲಿ ಆನೇಕಲ್. ನವಾವರ್ಣವ ಜಪ, ಲಘು ಪೂರ್ಣಾಹುತಿ, ಸುವಾಸಿನಿ ಪೂಜೆ ನಡೀತಿದೆ, ಕೌಮಾರಿ ಪೂಜೆ ನಡೀತಿದೆ, ದಂಪತಿ ಪೂಜೆ ನಡೀತಿರ್ತಕ್ಕಂಥದ್ದು. ಸಂಜೆ 4 ಗಂಟೆಗೆ ಲಲಿತಾ ಸಹಸ್ರನಾಮ ಪಾರಾಯಣ, ಕುಂಕುಮಾರ್ಚನೆ, ದುರ್ಗಾ ಸಪ್ತಶ್ರುತಿ ಪಾರಾಯಣ, ನವಾರ್ಣವ ಜಪಾ ಹೋಮ, ವನದುರ್ಗಾ ಹೋಮ, ಲಘು ಪೂರ್ಣಾಹುತಿ, ಅಷ್ಟಾವಧಾನ ಸೇವಾ, ಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಸಂಜೆ 4 ಗಂಟೆಗೂ ಇದೆ. ಹತ್ತಿರದಲ್ಲಿರೋರು ಹೋಗಿ ಪಾಲ್ಗೊಳ್ಳಿ. ವಿಶೇಷವಾಗಿ ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಈ ಒಂದು ಸಹಸ್ರ ಚಂಡಿಕಾ ಯಾಗದ ಪೂರ್ಣಾಹುತಿ ಇದೆ. ನಾನು ನಿಮ್ಮ ಜೊತೆ ಇರ್ತೇನೆ, ಆದವರು ಬಂದು ಪಾಲ್ಗೊಳ್ಳಿ. ಯಾಕಂದ್ರೆ ಈ ಕುಜ ಶನಿಯ ಸಾರ, ಜಾಗ್ರತೆ. ದಯಮಾಡಿ ಆದಷ್ಟು ನಿಮ್ಮ ಸ್ನೇಹಿತರುಗಳಿಗೆ, ಆತ್ಮೀಯರಿಗೆ ಆದಷ್ಟು ಶೇರ್ ಮಾಡ್ತಕ್ಕಂಥದ್ದು ಮಾಡಿ. ಹೆಚ್ಚೆಚ್ಚು ಜನ ಪಾಲ್ಗೊಳ್ಳಿ. ಅಮ್ಮನವರ ಆಶೀರ್ವಾದ ಸಿಗಲಿ. ಈ ಒಂದು ಶನಿ ಕುಜರ ವಿಸ್ಫೋಟ, ಭೂಮಿ ಕಂಪಿಸಬೇಕು, ಕಾಡುಗಳಿಗೆ ಬೆಂಕಿ ಬೀಳಬೇಕು, ಹಡಗುಗಳಿಗೆ ಬೆಂಕಿ ಬೀಳಬೇಕು, ಸಮುದ್ರ ಅಲ್ಲೋಲ ಕಲ್ಲೋಲ ಆಗಬೇಕು. ಯಾಕಂದ್ರೆ ಸಮುದ್ರ ಸ್ಥಾನ, ಶನಿ ಕುಳಿತಿರ್ತಕ್ಕಂಥ ಸ್ಥಾನ ಬಂದು ಸಮುದ್ರ ಸ್ಥಾನ. ಅದರಲ್ಲಿ ಕುಜ ಶನಿಯ ಭಾವಕ್ಕೆ ಬಂದಿದ್ದಾನೆ ಅಂದ್ರೆ ತಿನ್ನುವ ಆಹಾರಕ್ಕೆ ಕುತ್ತು. ಶಕ್ತಿ ಎಲ್ಲಿಂದ ಬರುತ್ತೆ? ಆಹಾರದಿಂದ. ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂಥದ್ದೊಂದು ಪ್ರಭಾವ ಸೂಚಿಸ್ತಿದೆ. ವೆರಿ ಕೇರ್ಫುಲ್. ಸುಮ್ಮನೆ ಖರ್ಚುಗಳು ಮಾಡ್ಕೊಳ್ಳೋದು, ವಿಪರೀತವಾದಂಥ ಶಾಪಿಂಗು, ದೂರ ಪ್ರಯಾಣ, ವೆರಿ ಕೇರ್ಫುಲ್ ಮಕ್ಕಳು. ಅದರಲ್ಲೂ ಹೈ ಅಲರ್ಟ್ ಆಗಿರಬೇಕು. ಗುಪ್ತಚರ ವಿಭಾಗ, ರಾ ವಿಭಾಗ, IB ವಿಭಾಗ, ಟೆರರಿಸ್ಟ್ಗಳು, ಬ್ಲಾಸ್ಟ್ಗಳು, ಕೆಲವೊಂದು ಬಾರ್ಡರ್ ಪ್ಲೇಸು, ಕಸ್ಟಮ್ಸು, ನಾರ್ಕೋಟಿಕ್ಸು, ಆಮೇಲೆ ಈ ಟ್ರೇಡಿಂಗ್ ನಲ್ಲಿ ಇರ್ತಕ್ಕಂಥವ್ರು, ಸ್ಟಾಕ್ ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥವರು, ಅನೈತಿಕವಾಗಿರ್ತಕ್ಕಂಥ ಒಂದು ದುಡ್ಡು ಕಾಸು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಕ್ಕಂಥವ್ರು. ಈಗ ನೋಡಿ, ಲೋಕಾಯುಕ್ತದವ್ರು ನಿನ್ನೆ ಒಂದು ದೊಡ್ಡ ರಾಜಕಾರಣಿ, ಅವ್ರಿಗೆ ಸಂಬಂಧಪಟ್ಟಂತ 17 ಕಡೆ ರೈಡ್ ಅನ್ನತಕ್ಕಂಥದ್ದು. ಸುಮ್ಮನೆ ಅಲ್ಲ, ಇವುಗಳ ಗ್ರಹಗಳ ಒಂದು ಪ್ರಭಾವ. ಈ ತರದ ರೈಡ್ಗಳು ಇನ್ನಷ್ಟು ನಡೆಯುತ್ತವೆ. ಕಳ್ಳತನ ಮಾಡಿದವನು ಸಿಕ್ಕಾಕೋತಾನೆ, ನ್ಯಾಯವಾಗಿದ್ದವನು ಜಯಿಸ್ತಾನೆ. ಇನ್ನಷ್ಟು ಮಾತಾಡೋಣ ಈ ಒಂದು ಶಕ್ತಿಯ ಬಗ್ಗೆ. ನಿಮ್ಮನ್ನ ಎಚ್ಚರಿಸಲಿಕ್ಕೆ ನನ್ನದೊಂದು ಪುಟ್ಟ ಪ್ರಯತ್ನ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ
ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ ವಿಶೇಷವಾಗಿ ಶ್ರೀ ಶಂಕರಾಚಾರ್ಯ ಆಶ್ರಮ ಸಾಯಿ ರುಕ್ಮಿಣಿ ಮಹಲ್ ಸಹಸ್ರ ಚಂಡಿಕಾ ಮಹಾಯಾಗ ಇದೇ ತಿಂಗಳು 19ನೇ ತಾರೀಕು ಏಪ್ರಿಲ್ 2026 ಭಾನುವಾರದಿಂದ ದಶಮಿ, 26ನೇ ತಾರೀಕು 4/2026 ಭಾನುವಾರದವರೆಗೆ ಸಹಸ್ರ ಚಂಡಿಕಾ ಮಹಾಯಾಗ ಹಮ್ಮಿಕೊಳ್ಳಲಾಗಿದೆ. ಈ ಶನಿ ಕುಜನ ಸಂಗಮ ಇರೋದ್ರಿಂದ ದಯಮಾಡಿ ಎಲ್ಲರೂ ಪಾಲ್ಗೊಳ್ಳಿ. ನಾವು ತಡ್ಕೊಳ್ಳೋರಲ್ವಾ ಅಲ್ವಲ್ಲಪ್ಪ, ಹಾಗುಲ್ಲ. ರಕ್ತಪಾತ ಜನಗಳಿಗೆ ರಕ್ತಪಾತದ ಸೂಚನೆ. ಒಂಥರ ರಕ್ತಪಾತ ಅಂದ್ರೆ ಇನ್ನೇನು ಹಸಿವೆ, ಬಡತನ, ಸುಸ್ತಾಗ್ತವೆ, ಬಿಸಿಲು, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಸಾಮಾನ್ಯನ ಪಾಡು ಕೇಳಲಿಕ್ಕಾಗ್ತಿಲ್ಲ, ಅಂಥದ್ದೊಂದು ಧಾವಂತದ ಸೂಚನೆ. ಈ ಎಚ್ಚರಿಕೆ ಎಲ್ಲರೂ ಪಾಲ್ಗೊಳ್ಳಿ. ರಾಶಿಯಾಂತರ್ಗತವಾಗಿ ತಿಳಿಸ್ಕೊಡ್ತಾನೆ. ಇವತ್ತು ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮುಖ್ಯವಾಗಿ ಗುರುಗಳೇ ಅಕ್ಷಯ ತೃತೀಯಕ್ಕೆ ದಾನ ಹೇಳ್ತೀವಿ ಅಂತ ಹೇಳಿದ್ರಿ ಅಂತ ಏನ್ ಮಾಡೋಣ? ನೀವೆಲ್ಲ ಅಕ್ಷಯ ತೃತೀಯಕ್ಕೆ ಬಂಗಾರ ತಗೋತೀನಿ ಅಂತ ಡಿಸೈಡ್ ಮಾಡಿದವ್ರಿಗೆ ದಾನ ಏನ್ ಹೇಳ್ಕೊಡೋದು? ಎಲ್ಲರೂ ಹೋಗಿ ಬಂಗಾರ ತಗೋ, ಅದು ತಗೋ, ಇದು ತಗೋ ಅಂತ ಇದು ಎಲ್ಲಿಯೂ ಉಲ್ಲೇಖವಿಲ್ಲ. ನನಗೂ ತಿಳಿದಿರ್ಲಿಲ್ಲ, ನಾನು ಇದ್ರ ಬಗ್ಗೆ ಹೇಳಿದ್ನಲ್ಲ. ಯಾರೋ 4-5 ಜನ ವ್ಯಾಪಾರಿಗಳು ಸೇರ್ಕೊಂಡು ಮಾಡಿರೋ ಪ್ಲಾನು, PR ಚೆನ್ನಾಗಿ ಮಾಡಿದ್ದಾರೆ. ಪಬ್ಲಿಕ್ ರಿಲೇಷನ್ ಅಂತ ಏನು ಹೇಳ್ತೇವೆ, ಜನಗಳ ನಡುವೆ ಅದನ್ನ ಹಬ್ಸಿದ್ದಾರೆ, ಒಂದು ಮಾರ್ಕೆಟಿಂಗ್ ಮಾಡಿದ್ದಾರೆ. ನಿಮಗದೊಂದು ಹುಚ್ಚು. ಇಷ್ಟು ಬಂಗಾರ ತಗೊಂಡ್ರೆ, ಬಂಗಾರ ತಂದ್ರೆ ಸಾಲ ಮಾಡಿ ಕಾರ್ ತಗೊಂಡಿದ್ದಾರೆ. ಅಕ್ಷಯ ತೃತೀಯಕ್ಕೆ ಸಾಲ ತಂದು ಇಟ್ಕೊಬಿಟ್ರಿ. ಏನ್ ಮಾಡೋಣ? ಇದನ್ನ ಹಲವಾರು ಬಾರಿ ಹೇಳಿದ್ದಾನೆ. ಅಕ್ಷಯ ತೃತೀಯಕ್ಕೆ ಬಂಗಾರ ತರೋದಲ್ಲ, ದಾನ ಮಾಡೋದು. ಕಳಶ ದಾನ ಮಾಡಿದರೆ ಮುತ್ತೈದೆ ಸೌಭಾಗ್ಯ ಅಂತ ಹೇಳ್ತಾರೆ. ಅದೃಷ್ಟಕ್ಕೆ ರುಕ್ಮಿಣಿ ಮಹಲ್, ಸಾಯಿ ರುಕ್ಮಿಣಿ ಮಹಲ್ ಆನೇಕಲ್ಲಲ್ಲಿ ವಿಶೇಷವಾಗಿ ಅಂಥದ್ದೊಂದು ಕೌಮಾರಿ ಪೂಜೆ, ಮುತ್ತೈದೆ ಪೂಜೆ, ಕಳಶ ಪೂಜೆ, ನವಾರ್ಣವ ಪೂಜೆ, ದುರ್ಗಾ ಸಪ್ತಶತಿ ಪೂಜೆ ನೋಡಿ, ಅದನ್ನ ಆರಂಭ ಮಾಡಿದ್ರೆ ಅದು ಪುಣ್ಯ. ಅಂತ ಕಾರ್ಯಗಳು ಮಾಡಬೇಕು. ದಾನಂ ಅಕ್ಷಯ ತೃತೀಯಕ್ಕೆ ದಾನ ಮಾಡಬೇಕು. ಇದು ನೋಡುದ ಅಂದ್ರೆ ಮನೇಲಿರೋ ಬರೋ ದುಡ್ಡೆಲ್ಲ ತಗೊಂಡು ಹೋಗ್ಬಿಟ್ಟು ಬಂಗಾರ ತಗೋಬೇಕು. ಅವನು ಹೊಟ್ಟೆ ಬೆಳ್ಕೊಂಡ. ಯಾರಾದ್ರೂ ಅಕ್ಷಯ ತೃತೀಯ ದಿನ ಬಂಗಾರ ತಗೊಂಡ್ ಬಂದವರು ಕುಬೇರರಾಗಿ ಬಿಡುತ್ತಾರೆ ಅನ್ನತಕ್ಕಂಥ ರೀತಿನಲ್ಲಿ ಹಬ್ಬಿಸ್ಬಿಟ್ಟಿದ್ದಾರೆ. ಅವತ್ತು ಬಂಗಾರ ತಂದ್ರೇನೆ, ಬೆಳ್ಳಿ ತಂದ್ರೇನೆ, ಈ ತರದೆಲ್ಲ ಮಾಡಿಟ್ಬಿಟ್ಟಿದ್ದಾರೆ. ದಾನ ಮಾಡಿದ್ರೇನೆ ಅವತ್ತು ಪೂರ್ಣವಾಗಿ. ಇನ್ನು 9 ದಿನ ಇದೆ. ಈ ಒಂದು ವೈಶಾಖ ಮಾಸದ ಪ್ರಯುಕ್ತ ಒಂದು ಪುಟ್ಟದಾಗಿ ಯಾರಾದರೂ ಬಡವರಿಗೆ, ಪಶು ಪಕ್ಷಿಗಳಿಗೆ ನಿತ್ಯ ಒಂದು ಬಟ್ಲು ನೀರು ಇಡ್ತಕ್ಕಂಥದ್ದು ಮಾಡಿ. ಯಾರಾದ್ರೂ ಬಡವರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಕೊಡದ ತುಂಬಾ ಸುಗಂಧ ಹಾಕಿರತಕ್ಕಂಥ ಅರಿಶಿನ, ಒಂದು ಪುಟ್ಟದಾಗಿ ಕುಂಕುಮ, ನೀರು ತುಂಬಿಸ್ಬಿಟ್ಟು ಅದರಲ್ಲಿ ತಗೊಂಡು ಹೋಗ್ಬಿಟ್ಟು ಯಾರಾದ್ರೂ ಮುತ್ತೈದೆ ಸಮೇತ, ದಂಪತಿ ಸಮೇತ ಯಾರಾದ್ರೂ ಬಡ ಕುಟುಂಬಕ್ಕೆ ಪೂರ್ಣವಾಗಿ ಪಂಚಲೋಹದ್ದಾದರೂ ಸರಿ, ತಾಮ್ರದ್ದಾದರೂ ಸರಿ, ಕಂಚಿನದ್ದಾದರೂ ಸರಿ, ಸ್ಟೀಲ್ದಾದರೂ ಸರಿ, ಒಂದು ಕೊಡದ ತುಂಬಾ ನೀರನ್ನ ತುಂಬಿಸಿ ಸುಗಂಧ ದ್ರವ್ಯಗಳನ್ನ ಹಾಕಿ ದಾನ ಮಾಡುವುದು. ನೆನಪಿಟ್ಟುಕೊಳ್ಳಿ, 7 ತಲೆಮಾರುಗಳಿಗೆ ವರುಣ ಶಾಪದಿಂದ ಮುಕ್ತಿ ಹೊಂದುತ್ತೀರಿ. ಹಂಗಂದ್ರೆ ಏನ್ ಗೊತ್ತಾ? ವರುಣ ಶಾಪ ಮುಕ್ತಿ ಅಂದ್ರೆ ನಿಮಗೆ ಅನಾರೋಗ್ಯ ಬರಲ್ಲ. ವರುಣ ಶಾಪದಿಂದಲೇ ನಮಗೆ ಅನಾರೋಗ್ಯ ಬರೋದು. ಓಂ ಜಲಬಿಂಬಾಯ ವಿದ್ಮಹೆ ನೀಲ ಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್ ಅಂತ ನಾವು ನಿತ್ಯ ಜಲಸ್ನಾನ ಮಾಡುವಾಗ ಜಪ ಮಾಡ್ಕೊತೇವೆ.
ಜಲದೇವನಿಂದಲೇ. ಅದಕ್ಕೆ ಸ್ನಾನ ಮಾಡುವಾಗ ಕೆಲವು ಮಕ್ಕಳು ಇಲ್ಲ ನಾವು ನೀರಲ್ಲಿ ಪಟ 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 ಹೊಡೆಯೋದು, ನೀರಲ್ಲಿ ಉಗಿಯೋದು, ನದಿಯಲ್ಲಿ ಕುಂಡಿ ತೊಳ್ಕೊಳ್ಳೋದು, ಕಸ ತುಂಬಿಸೋದು, ಇವೆಲ್ಲ ಮಾಡೋ ಹಾಗಿಲ್ಲ. ವರುಣದೇವನ ಶಾಪಗಳಿಗೆ ಹಾಕಿರೋ ಬಟ್ಟೆಗಳನ್ನ ನೀರಲ್ಲಿ ಬಿಟ್ಬಿಡೋದು, ಬರಬಾರ್ದು ಕಾಯಿಲೆಗಳು ಬರ್ತವೆ. ಅನಾರೋಗ್ಯಗಳು ಸದಾ ತುಂಬಿರೋದು ಏನಕ್ಕೆಂದ್ರೆ ನಾವು ಗೊತ್ತೋ ಗೊತ್ತಿಲ್ಲದೆಯೋ ವರುಣದೇವನನ್ನ ನೀರಲ್ಲಿ ಒದ್ದಿರೋದು, ನೀರಿಗೆ ಉಗಿದಿರೋದು, ನೀರಿಗೆ ದೋಷ ಮಾಡಿರೋದು ವರುಣದೇವನ ಶಾಪ. ಸೊ ಗೊತ್ತೋ ಗೊತ್ತಿಲ್ಲದೆಯೋ ಅಂತ ಅನಾರೋಗ್ಯಗಳನ್ನ ತಂದಿಟ್ಕೊಂಡಿದ್ದಾವೆ. ಆ ಶಾಪಗಳು ಇನ್ನಷ್ಟು ಜಾಸ್ತಿ ಆಗದೆ ಇರಲಿ ಅಂತೇಳಿ ಈ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ನಾವು ಅಕ್ಷಯ ತೃತೀಯ ನೋಡಿ, ಇವತ್ತು ಚತುರ್ಥಿ ಪ್ಲಸ್ ಪಂಚಮಿ ಇದೆ, ನಾಳೆಯೂ ಪಂಚಮಿ ಇದೆ. ನಾಳೆ ವಿಶೇಷವಾಗಿ ರಾಮಾನುಜಾಚಾರ್ಯರ ಜಯಂತಿ, ವೈಷ್ಣವ ಕುಲತಿಲಕ ಅವರು. ಇವತ್ತು ಶ್ರೀನಿವಾಸರ ಆರಾಧನೆ ಪೂಜೆ, ನಮ್ಮ ಮನೆ ದೇವರು ಶ್ರೀನಿವಾಸರು ನಾವು ಮಾಡ್ಕೋತೇವೆ ಅನ್ನುವುದಾದರೆ ಆ ಪರಂಪರೆಯನ್ನ ತಿಳಿಸ್ಕೊಟ್ಟಂತವರು ಇದೆ. ಆಯ್ತಾ? ಸೊ ಏನಾದ್ರೂ ಆಯ್ತು ಅಂದ್ರೆ ಈ ತರದ್ ಮಾಡತಕ್ಕಂಥದ್ದು ಮಾಡಿ. ಯಾರಾದ್ರೂ 5 ಜನ ಸುವಾಸಿನಿಯರನ್ನ ಕರೆದು ಅವರಿಗೆ ಫಲತಾಂಬೂಲ, ಅದರಲ್ಲೂ ಬ್ರಾಹ್ಮಣ ಸುವಾಸಿನಿಯರು ಅಂತ ಹೇಳಿದ ತಕ್ಷಣನೇ ಕೆಲವ್ರಿಗೆ ಏನೇನೋ ಒಂದು ಭಾವಗಳಿದೆ. ಅಲ್ಲ, ನಿಮಗೊಂದು ದಾರಿ ತೋರಿಸಿರುವವರೇ ಬ್ರಾಹ್ಮಣರು. ಅಲ್ಲಿದ್ದಾರೆ ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜ್ಞಾನ ಪಡೆದವರು, ನಿಮ್ಗೊಂದು ಒಳ್ಳೇದ್ ಬಯಸಿರ್ತಕ್ಕಂಥವ್ರು. ಅಲ್ಲೊಂದು ತಪ್ಪಾದಂತ ಕಲ್ಪನೆಗಳನ್ನ ನಾನು ಬ್ರಾಹ್ಮಣ ಅಂತ ಹೇಳಿದ ತಕ್ಷಣ ಕೆಲವರು ಎದ್ದೊಳ್ಬಿಡ್ತಾರೆ. ಏನ್ರಿ ಬ್ರಾಹ್ಮಣರಿಗೆ ದಾನ ಅಂತ ಹೇಳಿ? ಎಲ್ಲರಲ್ಲೂ ಬ್ರಾಹ್ಮಣರಿರ್ತಾರೆ. ಯಾರು ತುಂಬಾ ಸದ್ಗುಣಶಾಲಿಯೋ, ಇನ್ನೊಬ್ಬರಿಗೆ ನೋವು ಕೊಡದೆ ಎಲ್ಲರಲ್ಲೂ ಶಿವತತ್ವವನ್ನ, ದೇವಿ ತತ್ವವನ್ನ, ವಿಷ್ಣು ತತ್ವವನ್ನ ನೋಡುತ್ತಾನೋ ಅವನೇ ಬ್ರಾಹ್ಮಣ. ಬ್ರಹ್ಮಜ್ಞಾನವನ್ನು ಯಾರೆಲ್ಲ ಅರ್ತಿದ್ದಾರೋ, ದೇವರೇ ಸತ್ಯ ಅಂತ ನಂಬಿದನೋ ಅವನೇ ಬ್ರಾಹ್ಮಣ. ಅಂತ ಒಂದು ದಂಪತಿಗಳನ್ನ ನಮಗ್ ಗೊತ್ತಿಲ್ಲ ಗುರುಗಳ, ಪುರೋಹಿತರನ್ನ ಕರೀರಿ, ಆಚಾರ್ಯರನ್ನ ಕರೀರಿ, ಸುತ್ತಮುತ್ತ ದೇವಸ್ಥಾನಗಳಿದ್ದಾವೆ, ಸ್ಕೂಲುಗಳಿದ್ದಾವೆ ಅಂತ ನಿಮಗೆ ತುಂಬಾ ಒಳ್ಳೇದ್ ಮಾಡಿರ್ತಕ್ಕಂಥ 5 ಜನ ದಂಪತಿಗಳನ್ನ ಕರೆದು ಸುವಾಸಿನಿ ಪೂಜೆ ಮಾಡಿಬಿಟ್ಟು ಅವ್ರಿಗೊಂದು ಫಲತಾಂಬೂಲ ಏನಾದ್ರು ಈ 9 ದಿನಗಳಲ್ಲಿ ದಾನ ಮಾಡತಕ್ಕಂಥದ್ದು ಮಾಡಿ. ಈ ಒಂದು ಸುವಾಸಿನಿ ಪೂಜೆಯಿಂದಲೇ ನಿಮ್ಮ ಮುತ್ತೈದೆತನ ಬೆಳಗುತ್ತೆ. ಅರ್ಧಾಯುಷ್ಯ ಯಾರಿಗೆ ದೋಷವಿದೆ, ಮುತ್ತೈದೆತನ ಬೇಕು ಅಂತ ಕೇಳ್ಕೊತೀರಿ, ನನ್ನ ಗಂಡನ ಆಯುಷ್ಯ ಸದಾ ಚೆನ್ನಾಗಿರ್ಲಿ ಅಂತ ಬಯಸ್ಕೋತೀರಲ್ವಾ, ಇವತ್ತು ವಿಶೇಷವಾಗಿ ಮಂಗಳವಾರ ಪ್ರಯತ್ನ ಮಾಡಿ, ಇಲ್ಲವೇ ನಾಳೆ ಬುಧವಾರ ಇನ್ನೂ ಶ್ರೇಷ್ಠ ನರನಾರಾಯಣ ಸ್ವರೂಪ ಮಾಡ್ಕೊಳ್ಳಿ. ಇವತ್ತು ಸಂಜೆಗಾದ್ರೂ ಮಾಡ್ಕೊಳ್ಳಿ, ಇಲ್ಲ ನಾಳೆಗಾದ್ರೂ ಮಾಡ್ಕೊಳ್ಳಿ. ಇನ್ನಷ್ಟಿದೆ. ಈ ಒಂದು ವೈಶಾಖ ಮಾಸದ ದಾನಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದೆ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ಮೃಗಶಿರಾ ನಕ್ಷತ್ರ, ಚಂದ್ರ ಕುಜನ ನಕ್ಷತ್ರ, ಕುಜ ಶನಿ ನಕ್ಷತ್ರಕ್ಕೆ ಜಾರಿ ಬಿಟ್ಟಿದ್ದಾನೆ. ಎಚ್ಚರಿಕೆ, ಮೇಷರಾಶಿಯವರಿಗೆ ಹಿಂದೇನೂ ಬೆಂಕಿ ಮುಂದೇನೂ ಬೆಂಕಿ. ದುಡುಕ್ಬೇಡಿ, ಮಾತಾಡಿದ್ರೆ ಹೋಯ್ತು, ಜಗಳ ಬೇಡ, ಕಲಹ ಬೇಡ. ನಿಮಗೆ ಶಕ್ತಿ ಈಗ ಇಲ್ಲ, ಏನಾದ್ರೂ ಒಂದು ಅಪವಾದ ಬಂದ್ಬಿಡುತ್ತೆ, ಜಗಳಕ್ಕೆ ಹೋಗ್ಬಿಡ್ತೀರಿ, ಹುಷಾರು. ಸಂಜೆ 7 ಗಂಟೆ ಮೇಲೆ ಸಿಂಗಲ್ ವಾಕ್ ಬರೋರು ತುಂಬಾ ಹುಷಾರಾಗಿರಿ. ಬೈಕ್ಗಳಲ್ಲಿ ಸ್ವಲ್ಪ ಓಡಾಡೋರು ಸ್ವಲ್ಪ ಹುಷಾರಾಗಿರಿ. ರಾತ್ರಿ ಡ್ರೈವಿಂಗ್ ಮಾಡೋರು ಸ್ವಲ್ಪ ಹುಷಾರಾಗಿರಿ. ನೈಟ್ ಶಿಫ್ಟ್ ಕೆಲಸ ಮಾಡ್ತಿರೋರು ಸ್ವಲ್ಪ ಹುಷಾರಾಗಿರಿ. ಮೈ ಮೇಲೆ ತುಂಬಾ ಕಾಸ್ಟ್ಲಿ ವಸ್ತುಗಳು ಹಾಕೊಂಡು ಸಂಜೆ 5:30-6 ಗಂಟೆ ಮೇಲೆ ರೋಡ್ಗೆ ಬರಬೇಡಿ. ಮನೇಲೆಲ್ಲ ಎತ್ತಿಟ್ಟಿರು ಉಮಾ ಗೋಲ್ಡ್ ಹಾಕೊಳ್ಳಿ ದಯಮಾಡಿ ಹೇಳ್ತಾನೆ. ಏನಾದ್ರು ಚೈನ್ ಸ್ನ್ಯಾಚಿಂಗು ಇನ್ನೊಂದು ಆಗತಕ್ಕಂಥದ್ದು, ಬಂಗಾರದ ಅಂಗಡಿ, ಬೆಳ್ಳಿ ಅಂಗಡಿ, ಬಟ್ಟೆ ಅಂಗಡಿ, ಇಂಥದ್ರಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಹುಷಾರು. ಕಳ್ಳತನಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಮನೆಗಳಲ್ಲೇ ಕಳ್ಳತನ, ಮನೆಯವರೇ ಕಳ್ಳತನ ಆಗ್ಬಿಟ್ರೆ ಇನ್ನು ಹೊರಗಡೆ ಅವರೆಷ್ಟು. ಸ್ವಲ್ಪ ಮೇಷಂ ವಾಕ್ಸ್ಥಾನಂ ಅಶುದ್ಧಂ ಜಾಗೃತಂ ಅಂತಃಕಲಹಂ ಬಾಹ್ಯ ಕಲಹಂ. ದುರ್ಗಾ ಸಪ್ತಶತಿ ಪಾರಾಯಣ, ದುರ್ಗಾ ದರ್ಶನ, ಸುತ್ತಮುತ್ತ ಆನೇಕಲ್ ಸುತ್ತಮುತ್ತ ಇದ್ರು ಅಂದ್ರೆ ಹೋಗಿ. ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆ ಒಂದು ಶಂಕರಾಚಾರ್ಯರ ಆಶ್ರಮ ವಿಶೇಷವಾಗಿ ನೋಡಿ. ಇವತ್ತು ಸ್ವಾಮಿಯ ಆ ಒಂದು ಜಯಂತ್ಯೋತ್ಸವ ಬೇರೆ. ಇವತ್ತೇ ತಿಳಿಸ್ಕೊಡ್ಲಿಕ್ಕೆ ಆ ದೇವಿ ಆಜ್ಞೆ ಅಷ್ಟೇ. ನಾನು ಪಾಲ್ಗೊಳ್ತಿದ್ದೇನೆ, ನಾನು ಭಾನುವಾರ ಬೆಳಿಗ್ಗೆ ಇರ್ತೇನೆ, ಆಯ್ತಾ? 9 ಗಂಟೆವರೆಗೂ ಇರ್ತಾನೆ, ಯೋಚನೆ ಮಾಡಬೇಡಿ. 9 ಗಂಟೆವರೆಗೂ ನಿಮ್ಗೋಸ್ಕರ ಕಾಯ್ತೇನೆ, ಪ್ರಸಾದ ಸೇವೆಗೋಸ್ಕರ. ಇದೇ ಭಾನುವಾರ ನಾನು ಕೂಡ ನಿಮ್ ಜೊತೆಯಲ್ಲಿ
ಪ್ರಸಾದ, ನಿಮ್ಗೆ ಆ ಶಕ್ತಿ ಸಿಗ್ಲಿ, ನಿಮ್ಮ ಆ ನೋವು ದೂರ ಆಗಲಿ. ಪುಣ್ಯಾತ್ಮರು ಯಾರೋ ಮಾಡಿದ್ದಾರೆ, ನಿಮ್ಮೆಲ್ಲ ಆಶೀರ್ವಾದ ಆ ಪುಣ್ಯಾತ್ಮ ವೇಣುಗೋಪಾಲ್ ಕುಟುಂಬಕ್ಕೆ ಸಿಗಲಿ ಅಂತ ಕೇಳ್ಕೊತೇನೆ. ತುಂಬಾ ದೊಡ್ಡವರು, ತುಂಬಾ ದೊಡ್ಡ ವಿದ್ಯಾಸಂಸ್ಥೆಯ ಪ್ರವರ್ತಕರು, ಇನ್ನಷ್ಟು ದೊಡ್ಡದಾಗಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡ್ತಿರ್ತಕ್ಕಂಥ ಕುಟುಂಬ. 100 ವರ್ಷ ಚೆನ್ನಾಗಿರ್ಲಿ, ತಮ್ಮಂತವ್ರಿಗೋಸ್ಕರ ಅದು ಮಾಡಿಸ್ತಿದ್ದಾರೆ ಅಂತ ಹೇಳ್ತಾ, ವೃಷಭ ರಾಶಿ ಕುಜ 11ನೇ ಮನೆ, ಹುಷಾರು. ಆಯಿಲು, ಪೆಟ್ರೋಲು, ಗ್ಯಾಸು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಇಂಜಿನಿಯರಿಂಗ್ ಲೈನ್ ಅಲ್ಲಿರೋರಿಗೆ ಚೆನ್ನಾಗಿದೆ. ಬಟ್ ಆದ್ರೂ ಸ್ವಲ್ಪ ಕೊತ ಎಚ್ಚರಿಕೆ. ಹತ್ತಿರದವರಿಂದಲೇ, ಲೇಬರ್ಸ್ ಇಂದಲೇ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಉಂಟು, ಹುಷಾರು. ಇನ್ನು ಮಿಥುನ ರಾಶಿ ಉದ್ಯೋಗ ಚೆನ್ನಾಗಿದೆ, ಬಟ್ ಮನೆ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ, ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಪುಟ್ಟ ಕಿರಿಕಿರಿ, ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಕ್ಕಂಥದ್ದು ಉಂಟು. ಹಾರ್ಟು, ಕೊಲೆಸ್ಟ್ರಾಲು, ಬ್ಲಾಕೇಜು, ಸ್ವಲ್ಪ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ. ಇನ್ನು ನೋಡಿ, ನಮಗೆ ಗೊತ್ತಿಲ್ಲ, ನಿತ್ಯ ಫ್ರೂಟಿ ಕುಡಿತಿದ್ದಾರೆ. ಫ್ರೂಟಿ, ಮಾಜಾ, ಸ್ಲೈಸು, ಏನು ಬಿಸಿಲುಗಾಲ ತಗೋ ಘಟ 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 ಅಂತ ಪೆಪ್ಸಿ, ಕೋಕು. ಮಕ್ಕಳೇ, 1 ಲೀಟರ್ ಈ ಜ್ಯೂಸುಗಳಲ್ಲಿ ಕಡಿಮೆ ಅಂದ್ರೂ 21ರಿಂದ 25 ಸ್ಪೂನ್ ಅಷ್ಟು ಸಕ್ಕರೆ ಇದೆ. ನಾವು ಒಂದು ದಿನಕ್ಕೆ ತಿನ್ಬೇಕು, ಒಂದು 5ರಿಂದ 6 ಸ್ಪೂನ್ ಅಷ್ಟು ಸಕ್ಕರೆ ಇರಬೇಕು. ಸಕ್ಕರೆ ಇಲ್ಲದೆ ಇರಬೇಕು ನಮಗೆ. ಆದ್ರೆ ಈ ಪಾಟಿ ತಗೋ ದಿನಕ್ಕೆ 3 ಲೀಟರ್ 4 ಲೀಟರ್ ಕುಡಿಯೋರು ಗತಿ ಏನಾಗ್ಬೇಕು ಯೋಚನೆ ಮಾಡಿ ನೋಡಿ. ಇವತ್ತು ಅಮೇರಿಕದಲ್ಲಿ ಒಬ್ಬೊಬ್ಬನ ಕತೆ ಕೇಳಬಾರ್ದು ಅಂತದ್ ತಂದಿಟ್ಕೊಬಿಟ್ಟಿದ್ದಾರೆ ಕಾಯಿಲೆಗಳು. ಅಲ್ಲಿ ಶುಗರ್ ಫ್ರೀ ನೆನ್ಪಿಟ್ಕೊಳ್ಳಿ, ಅಲ್ಲಿರೋ ಕೋಕು, ಪೆಪ್ಸಿ. ನೀವು ಸಿಂಗಾಪುರ್ಗೆ ಹೋಗಿ ನೋಡಿ, ಜೀವನದಲ್ಲಿ ಎಲ್ಲಾದ್ರೂ ಯಾವತ್ತಾದ್ರೂ ಹೋದ್ರೆ ಅಲ್ಲಿ ಹಾಕಿರ್ತಾನೆ ರೆಡ್, ಯೆಲ್ಲೋ, ಗ್ರೀನ್ ಅಂತ ಹಾಕಿರ್ತಾನೆ ಎಲ್ಲ ತಿಂಡಿಗಳಿಗೂ. ರೆಡ್ ಝೋನ್ ಅಂದ್ರೆ ತಿನ್ನೋ ಆಗಿಲ್ಲ ಅಂತ, ಅದ್ರಲ್ಲಿ ಹೈ ಕಂಟೆಂಟ್ ಕೊಲೆಸ್ಟ್ರಾಲು, ಹೈ ಕಂಟೆಂಟ್ ಶುಗರು, ಈ ತರದ್ದೆಲ್ಲ ಇದೆ ಅನ್ನತಕ್ಕಂಥ ಭಾವ. ಇನ್ನೊಂದು ಆರೆಂಜ್ ಅಂದ್ರೆ ಓಕೆ ಮೀಡಿಯೇಟ್, ಅಲ್ಲಿರೋ ಚಾಕ್ಲೇಟ್ಗಳಿಗೆ ಸಮೇತ ಅಲ್ಲಿ ಹಾಕ್ಬಿಟ್ಟಿರ್ತಾರೆ, ಹಾಕ್ಲೇಬೇಕು. ಇನ್ನು ಗ್ರೀನು ಡಾರ್ಕ್ ಚಾಕ್ಲೇಟ್, 85% ಡಾರ್ಕ್ ಚಾಕ್ಲೇಟ್ ಇದೆ, ಶುಗರ್ ಇಷ್ಟು ಪರ್ಸೆಂಟೇಜ್ ಇದೆ ಅಂತ, ಚೀಸ್ ಇಷ್ಟು ಪರ್ಸೆಂಟೇಜ್ ಇದೆ ಅಂತ, ಫ್ಯಾಟ್, ಗುಡ್ ಫ್ಯಾಟ್ ಇಷ್ಟಿದೆ ಅಂತ. ನಮ್ಮ ಭಾರತದಲ್ಲಿ ಇಲ್ಲಪ್ಪ, FSSAI ಎಲ್ಲದಕ್ಕೂ ಗುದ್ದೋದೆ. ತುಂಬಾ ಹುಷಾರಾಗಿರಿ, ಎಚ್ಚರಿಕೆ. ಸೊ ಮಿಥುನ ರಾಶಿ, ಪ್ಲೀಸ್ ಚೆಕ್ ಯುವರ್ ಹಾರ್ಟ್. ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಇರಲಿ. ಕರ್ಕಾಟಕ ರಾಶಿ ಬ್ಯೂಟಿಫುಲ್ ಡೇ, ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ಫ್ಯಾಂಟಾಸ್ಟಿಕ್ ಡೇ ಆಗಿರ್ತಕ್ಕಂಥದ್ದು, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಟೆಕ್ನಿಕಲ್ ಲೈನ್ ಅಲ್ಲಿ ಇದ್ದೀರಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದೀರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ಬ್ಯೂಟಿಫುಲ್. ಸಿಂಹ ರಾಶಿ ಸ್ವಲ್ಪ ಪರಿಶ್ರಮ. ಚಂದ್ರ ಕುಜನ್ ಸಾರದಲ್ಲಿದ್ರು, ಕುಜ ಶನಿ ಸಾರದಲ್ಲಿ ಲಾಕ್ ಆಗಿದ್ದಾರೆ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಸ್ಥೆ, ಈ ಒಂದು 20 ದಿನ ಹುಷಾರಾಗಿರಿ. ಅಟ್ಲೀಸ್ಟ್ ಒಂದು 15 ದಿನ ಮೈಯೆಲ್ಲಾ ಕಣ್ಣಾಗಿರ್ತಕ್ಕಂಥದ್ದು ಸಿಂಹರಾಶಿ. ದೊಡ್ಡ ರಿಸ್ಕ್ ತಗೋಬೇಡಿ, ಬಾರದ ಕೆಲಸ, ಅದ್ರಲ್ಲೂ ಪೊಲೀಸ್ ಇಲಾಖೆ, ನಿಮಗೆ ನ್ಯಾಯ ಇರಲ್ಲ, ನೀವೇ ಸಿಕ್ಕಾಕೋತೀರಿ. ನೋಡಿ, ಮೊನ್ನೆ ಈ ಜಡ್ಜ್ಮೆಂಟ್ ಅಲ್ಲಿ ಒಬ್ಬ 7 ವರ್ಷ ಜೈಲು ಶಿಕ್ಷೆ. ಏನಕ್ಕೆ ಬೇಕಿತ್ತು, ಯಾಕೆ ಬೇಕಿತ್ತು? ದೊಡ್ಡವ್ರ ಮಾತು ಕೇಳ್ಕೊಂಡು ಅವ್ರು ಇರ್ತಾರೆ, ಹೋಗ್ತಾರೆ. ನಿಮಗೆ ಸರ್ಕಾರ ಕೆಲಸ ಕೊಟ್ಟಿದೆ ಕಷ್ಟಪಟ್ಟು, ಏನಕ್ಕಿಂತ ಒಂದು ಕೆಲಸಗಳು ಮಾಡ್ಬೇಕಿತ್ತು? ಮಾಡಿದ್ದುಣ್ಣು ಮಹಾರಾಯ, ಅಷ್ಟು ನೀವೇನು ಮಾಡಿದ್ರು ಅದನ್ನ ಉಣ್ಣಬೇಕು. ದೇವರ ಅಧಿಕಾರ ಕೊಟ್ಟಿದ್ದೇನಕ್ಕೆ, ಅದೇ ಶನಿ ಬಂದು ಅಧಿಕಾರ ಕೊಡ್ತಾನೆ. ಎಷ್ಟು ಒಳ್ಳೇದಕ್ಕೆ ಉಪಯೋಗಿಸ್ಕೋತಿ, ಎಷ್ಟು ಕೆಟ್ಟದಕ್ಕೆ ಉಪಯೋಗಿಸ್ಕೋತೀಯ ಅನ್ನತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ಯೋಚನೆ ಮಾಡಿ ನೋಡಿ. ಕೆಲವು ಇದೆದ್ದು ಕಾಣಿಸುತ್ತೆ, ನಾವು ಅಷ್ಟು ಅಲರ್ಟ್ ಆಗಿರ್ಬೇಕು. ದೇವ್ರು ನಮ್ಗೆ ಈ ಸ್ಥಾನ ಕೊಟ್ಟಿದ್ದು ಇಂಥದಕ್ಕೆ ಅಂತ. ಇಲ್ಲ ನಾನು ದುರುಪಯೋಗ ಮಾಡ್ಕೋತೀನಿ ಅಂದ್ರೆ ಈ ತರದ್ದು ಒಂದು. ಸಿಂಹ ರಾಶಿ ಸ್ವಲ್ಪ ಎಚ್ಚರಿಕೆ, ಪರಿಶ್ರಮದ ದಿನ, ಬಟ್ ತೊಂದರೆ ಅಂತೂ ಇಲ್ಲ. ಕನ್ಯಾ ರಾಶಿ 7ನೇ ಮನೆಯಲ್ಲಿ ಕುಜ ಶನಿ ಸಂಗಮ, ಆರೋಗ್ಯದ ಕಡೆ ಒಂದು ಸಣ್ಣದಾಗಿ ನೋಡ್ಕೊಳ್ಳಿ. ನೋಡಿ, 7ನೇ ಮನೆಯ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಅದೊಂದು ಅದ್ಭುತ. ಸಂಗಾತಿ, ಪಾರ್ಟ್ನರ್ಸು, ಫ್ರೆಂಡ್ಸು. ಹಿಂದ್ಗಡೆ ಯಾರು? 6ನೇ ಮನೆ. ಮುಂದ್ಗಡೆ ಯಾರು? 8ನೇ ಮನೆ. ಸೊ ಚೂಸ್ ಯುವರ್ ಫ್ರೆಂಡ್ಸ್, ಪಾರ್ಟ್ನರ್ಸ್, ಲೈಫ್ ಪಾರ್ಟ್ನರ್ಸ್ ಅಂತೆಲ್ಲ ಹೇಳೋದು. ಮಾಡೋ ವ್ಯವಹಾರ, ವ್ಯಾಪಾರ, ಮಾತುಕತೆ, ಎದುರುಗಡೆಯವ ಅನ್ನತಕ್ಕಂಥದ್ದು ಬರೋದೇ 7ನೇ ಮನೆ. ಹಿಂದ್ಗಡೆ 6ನೇ ಮನೆ. 6ನೇ ಮನೆ ಆದ್ಮೇಲೆ, 6ನೇ ಮನೆ ಅಂದ್ರೆ ಏನು? ಶತ್ರುಗಳು.
ಹಿತಶತ್ರುಗಳು, ಮಿತ್ರರು, ದ್ರೋಹ ಎಲ್ಲ 6ನೇ ಮನೆ. 8ನೇ ಮನೆ ಸಾವು ಎನ್ನುವಂತಹ ಆಪತ್ತುಗಳು. ಅದರ ನಡುವೆ ಇರುವಂತದ್ದೇ 7ನೇ ಮನೆ. 7ನೇ ಮನೆ ಸಂಗಾತಿ ಕೂಡ. ತುಂಬಾ ಜನ ಹೇಳ್ತಿರ್ತಾರೆ ಈಗ, ಸಾರ್ ನನಗೆ ನನ್ನ ಗಂಡನೇ ಮೋಸ, ನನ್ನ ಹೆಂಡತಿನೇ ಮೋಸ, ಆಪತ್ತು ಡ್ರಮ್ಗಳಲ್ಲಿ ತುಂಬಿಸ್ಬಿಟ್ರು, ಇದೆಲ್ಲ ಕೇಳ್ತಿರ್ತೇವಲ್ಲ. ಯಾಕೆ ಹೇಳಿ, 6ನೇ ಮನೆ ಹಾಗೂ 8ನೇ ಮನೆಯ ಮಧ್ಯೆ 7ನೇ ಮನೆ ಸೇರಿಕೊಂಡಿದೆ. ದಟ್ ಈಸ್ ದಿ ಇನ್ಫ್ಲೂಯೆನ್ಸ್ ಆಫ್ ಯುವರ್ ಹಾರೋಸ್ಕೋಪ್. ತುಂಬಾ ಜನಕ್ಕೆ ಗೊತ್ತಿಲ್ಲ. 7ನೇ ಮನೆಯನ್ನ ನೋಡ್ಬೇಕಾದ್ರೆ ನಾವು 6ನೇ ಮನೆನೂ ನೋಡ್ತೀವಿ. 6th in the 7th, 8th in the 7th, or 7th in the 6th, or 6th in the 7th, or 8th in the 7th. ಕೊಲ್ಯಾಪ್ಸ್ ಆಗ್ಬಿಡ್ತಾನೆ ಅವ್ನಿಗೆ, ಅಲ್ಲಿಂದ ತಂದಿಡುತ್ತೆ ಮದುವೆ ಹುಷಾರು ಅಂತ. ಮೊನ್ನೆ ಬಂದು ಒಬ್ರು, ಗುರುಗಳೇ ಬೇಡ ಈ ನರಕ ಅಂತ. ತುಂಬಾ ದೊಡ್ಡ ಅಧಿಕಾರಿ, ಕೇಂದ್ರ ಸರ್ಕಾರದಲ್ಲಿ ತುಂಬಾ ದೊಡ್ಡ ಅಧಿಕಾರಿ. ಹೆಂಡತಿಯನ್ನ ಹೊರಗಡೆ ಕಳಿಸ್ತಾರೆ. ಒಂದ್ ಮಾತು ಅಂದ್ರು, ನರಕ ನೋಡ್ಬಿಟ್ಟಿದೀಯಾ, ಗಲ್ಲು ಶಿಕ್ಷೆ ಒಂದಾಗಿಲ್ಲ ನಿನ್ನ ಹೆಂಡತಿಯಿಂದ ಅಂದೆ. ಟ್ರ್ಯಾಕರ್ ಇಟ್ಟುಬಿಟ್ಟಿದ್ದಾಳೆ ಗಂಡನಿಗೆ. ತುಂಬಾ ದೊಡ್ಡ ಉನ್ನತ ಅಧಿಕಾರಿ, ರಕ್ಷಣಾ ಇಲಾಖೆ. ನಂಬ್ತೀರಾ? ಮನೆಯಲ್ಲಿ 17 ವರ್ಷದ ನರಕ. ಏನ್ ಹೇಳ್ತೀರಿ? 17 ವರ್ಷದಿಂದಲೂ ನರಕ, ಬಿಡೋ ಆಗಿಲ್ಲ, ಇರೋ ಆಗಿಲ್ಲ. ಹೇ ಗುರುಗಳೇ, ನಂಗೆ ಸಾಕಾಗ್ಬಿಟ್ಟಿದೆ. ಮೌನವಾಗಿ ಕೊಲ್ತಾಳೆ. ಯಾರಾದ್ರೂ ಬೇಕು ಅಂತಲೇ ಕರೆದು ಅವಮಾನಿಸ್ತಾಳೆ. ನನ್ನ ಅಮ್ಮ, ನನ್ನ ಅಪ್ಪ, ನನ್ನ ಅಕ್ಕ, ನನ್ನ ತಂಗಿ, ತುಂಬಾ ದೊಡ್ಡ ಅಧಿಕಾರಿ. ಮಗನೇ ನಿನ್ನ ರೋಡಲ್ಲಿ ನಿಲ್ಸ್ಬರ್ತೇನೆ. ಸಾರ್ ನಿಮ್ ಜಾತಕದಲ್ಲೇ ಇದೆ, 6ನೇ ಮನೆಯವನು 8ನೇ ಮನೆಯವನು ಸೇರ್ಕೊಂಡು ಸೀದಾ 7ನೇ ಮನೆಯಲ್ಲಿ ಕೂತ್ರೆ ಇನ್ನೇನ್ ಸಾರ್ ಆಗುತ್ತೆ? ಬೂಮ್ ನೋಡಿ, 7ನೇ ಮನೆ ಅನ್ನತಕ್ಕಂಥದ್ದು. 7 ಬೀಳು, 7 ಸಪ್ತಪದಿ. ಎಷ್ಟು ಚೆನ್ನಾಗಿಟ್ಟಿದ್ದ ನೋಡಿ 7ನೇ ಮನೆನ. ಸಪ್ತಪದಿ ಅನ್ನೋದು 7ನೇ ಮನೆಯಿಂದಲೇ ನೋಡೋದು. ಸೊ ಕನ್ಯಾ ರಾಶಿ ಸಪ್ತಪದಿಯ ಆ ಒಂದು ಪ್ರಭಾವ ಸ್ವಲ್ಪ ಎಚ್ಚರಿಕೆ ಎಂದಿರಿ. 6ನೇ ಮನೆಯವನು 7ನೇ ಮನೆಯಲ್ಲಿದ್ದಾನೆ, 8ನೇ ಮನೆಯವನು 7ನೇ ಮನೆಯಲ್ಲಿದ್ದಾನೆ. ನಿಮಗೆ ವೆರಿ ಕೇರ್ಫುಲ್. ಅವನನ್ನು ಯಾರೂ ನೋಡ್ತಿಲ್ಲ. ಸೊ ನಿಮ್ ಸಂಗಾತಿ, ನಿಮ್ಮ ನಡುವೆ ಏನಾದ್ರೂ ವೈಪರೀತ್ಯಗಳು, ಕೊಡೋದು ತಗೊಳ್ಳೋದು, ವ್ಯವಹಾರಗಳು, ವ್ಯಾಪಾರಗಳು, ಇವುಗಳ ಬಗ್ಗೆ ತುಂಬಾ ಎಚ್ಚರಿಕೆ ಎಂದಿರಿ. ವಿಶೇಷವಾಗಿ ಕನ್ಯಾ ರಾಶಿ. ತುಲಾ ರಾಶಿ ಅಷ್ಟಮದಲ್ಲಿರೋ ಚಂದ್ರ, ವೆರಿ ಕೇರ್ಫುಲ್. ಬಟ್ ಕುಜ ಮಲಗಿದಾನೆ ಶನಿಸಾರದಲ್ಲಿರೋದ್ರಿಂದ ಪಾರಿಶ್ರಾಮಿಕ ವೃತ್ತಿ, ಈ ಪೇಂಟಿಂಗು, ಕನ್ಸ್ಟ್ರಕ್ಷನ್, ಪ್ಲಂಬರು, ಟೈಲ್ಸು, ರಸ್ತೆ ಕ್ಲೀನ್ ಮಾಡೋದು, ರಸ್ತೆ ಕಾಮಗಾರಿ, ಕಬ್ಬಿಣದ ಕೆಲಸಗಳು, ಹೊಡೆಯೋದು, ಬಡಿಯೋದು, ಕಬ್ಬಿಣ, ಸ್ಟೀಲು, ಬಾರ್ಬೆಂಡಿಂಗು, ಕನ್ಸ್ಟ್ರಕ್ಷನ್ನು, ಇಂಥ ಕೆಲಸಗಳಲ್ಲಿ, ಪಾರಿಶ್ರಾಮಿಕ ಕೆಲಸಗಳಲ್ಲಿ ಅನುಕೂಲ. ಆದ್ರೂ ಬೆಂಕಿ, ನೀರು, ಗಾಡಿ, ಜಗಳ, ಕಿರಿಕಿರಿ, ಪೊಲೀಸು, ಇಂಥ ಸಮಸ್ಯೆಗಳು ಉದ್ಭವಿಸುತ್ತೆ. ಹುಷಾರು. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಕುಜನ ಸಾರ, ಕುಜ ಶಕ್ತಿ ಹೀನ. ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿಯ ಸಾರದಲ್ಲಿರೋದು. ಈ 15 ದಿನ ನಿಮ್ಗೊಂಥರ ಭಾರವೇ, ಏನೋ ಮಂಕು. ಯಾವ ಕೆಲಸ ಮಾಡ್ಬೇಕು ಅಂದ್ರೂ ಆಗುತ್ತೆ, ಶಕ್ತಿ ಇರೋಲ್ಲ ನಿಮ್ಗೆ. ಆದ್ರೆ ಇವತ್ತೊಂದಷ್ಟಿರುತ್ತೆ. ಎದುರುಗಡೆ ನೋಡ್ತಿದ್ದಾನೆ, 7ನೇ ಮನೆ ಬ್ಯೂಟಿಫುಲ್. ಸೊ ಸಂಗಾತಿಯಿಂದ ಸಹಕಾರ, ನಿಮ್ಮ ಪತ್ನಿಯಿಂದ ನಿಮ್ಗೊಂದು ಸಹಕಾರ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಯಜಮಾನರಿಂದ ನಾನು ಇದ್ದೀನಿ, ಏನು ತಲೆ ಕೆಡ್ಸ್ಕೋಬೇಡ ಅನ್ನತಕ್ಕಂಥ ಒಂದು ಭಾವಾರ್ಥ. ಹನುಮ ಪೂಜೆ, ಹನುಮ ಸೇವೆ ಆಯ್ತು ಅಂದ್ರೆ ಆನೆಕಲ್ ಅಂತ ಹೇಳಿದ್ನಲ್ಲ, ಹೋಗಿ ದುರ್ಗಾ ಸಪ್ತಶುತಿ ಇದೆ, ನವಾರ್ಣವ ಪೂಜೆ ಇದೆ, ಅಲ್ಲೊಂದು ಕೌಮಾರಿ ಪೂಜೆ ಇದೆ, ಸುವಾಸಿನಿ ಪೂಜೆ ಇದೆ, ಮುತ್ತೈದೆ ಪೂಜೆ ಇದೆ. ಅಂಥವುಗಳಲ್ಲಿ ಪಾಲ್ಗೊಳ್ಳಿ, ತುಂಬಾ ಒಳ್ಳೆಯದು, ಸಮಾಧಾನ. ಧನುಸು ರಾಶಿ ವಿಜಯೋತ್ಸವ, ಬಟ್ ಆದರೂ ಭಾರವೇ. ಶಕ್ತಿಕಾರಕ ಕುಜ ಶನಿಸಾರದಲ್ಲಿರೋದ್ರಿಂದ ನೀವೇ ಕಷ್ಟಪಟ್ಟು ಎಳಿಯಬೇಕು. ಡ್ರೈವರು ನೀವೇ, ಕ್ಲೀನರು ನೀವೇ, ಓನರು ನೀವೇ. ಇದು ಹೆಂಗೆ ಅಂದ್ರೆ, ಗಾಡಿ ಓನರ್ ನೀವು, ಡ್ರೈವರು ನೀವೇ, ಕ್ಲೀನರು ನೀವೇ, ಓನರು ನೀವೇ, ಬಿಲ್ ಕಲೆಕ್ಟರ್ ನೀವೇ, ಲೋಡ್ ಮಾಡೋದು ನೀವೇ, ಅನ್ಲೋಡ್ ಮಾಡೋದು ನೀವೇ, ಹೇಳ್ಕೊಳಕ್ ಮಾತ್ರ ಗಾಡಿ ಓನರು ಅನ್ನೋ ತರ ಇರ್ತಕ್ಕಂಥ ಒಂದು ಪ್ರಭಾವ. ಎಚ್ಚರಿಕೆ. ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವರಿಗೆ ಪರಿಶ್ರಮದಿಂದ ಒಂದು ಸಣ್ಣ ಪ್ರಮೋಷನ್. ಮಕರ ರಾಶಿ ಕುಜ ಮಲಗಿದಾನೆ ಶನಿಸಾರದಲ್ಲಿ, ವಿಜಯೋತ್ಸವ. ಆದರೆ ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆ. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಸ್ವಲ್ಪ ಎಚ್ಚರಿಕೆ. ಒಡ ಹುಟ್ಟಿದವರ ಜೊತೆ ಒಂದು ಸಣ್ಣ ಪುಟ್ಟ ಅಸಮಾಧಾನಗಳು ಆಗತಕ್ಕಂಥ ಸಾಧ್ಯತೆಗಳಿರ್ತವೆ, ಎಚ್ಚರಿಕೆ. ಕುಂಭರಾಶಿ ಶಕ್ತಿವಿಹೀನ ಕುಜ ನಿಮಗೆ ಒಳ್ಳೆಯದು. ಬಟ್ ಚಂದ್ರ ಇವತ್ತು ಕುಜನ್ ಸಾರದಲ್ಲಿ 4ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ದುಡುಕಿ ಗಾಡಿ ತಗೊಳ್ಳೋದು, ಮನೆ ತಗೊಳ್ಳೋದು, ಇಲ್ಲ ಮನೆಯ ತಗಾದೆ, ಗಾಡಿ ರಿಪೇರಿ,
ಇಂಥವುಗಳಿಗೆ ಸ್ವಲ್ಪ ವಾದ ವಿವಾದ, ಪೊಲೀಸ್ ಸ್ಟೇಷನ್ ಮೆಟ್ಲು, ಯಾವ್ದಾದ್ರು ಕಿರಿಕಿರಿ ಇದ್ರೆ ವಾದಕ್ಕೆ ಹೋಗ್ಬೇಡಿ. ನೀನ್ ದೊಡ್ಡವನು ಅಂತ ಸುಮ್ಮನೆ ಬಿಡಿ. ಎರಡೆರಡು ಶನಿ ಕೂತ ಹಾಗೆ ನಿಮಗೆ ಸ್ಥಿತ್ಯಂತರ ಅಂತ ಹೇಳ್ತಾರೆ. ರಾಹು ಬೇರೆ ನಿಮ್ಮನೆಲ್ಲ ಕುಳಿತಿರತಕ್ಕಂಥ. ಸೊ ರಾಹು ಕುಜ, ಸೊ ಇವುಗಳ ಪ್ರಭಾವ ಸ್ವಲ್ಪ ಎಳೆದಾಟ, ಸ್ವಲ್ಪ ಬಂಗಾರ, ಸ್ವಲ್ಪ ವಾಹನ ತಗೊಳ್ಳುವಾಗ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿ. ಮೀನ ರಾಶಿ ಬ್ಯೂಟಿಫುಲ್ ಡೇ, ಬಟ್ ಖರ್ಚು ಜಾಸ್ತಿ. ಇಬ್ಬಿಬ್ರು ಶನಿ ಕೂತು ಬಿಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ. ಕುಜ ಶನಿ ಸಾರ. ಕುಜ 3ನೇ ಮನೆಯಲ್ಲಿ, ಚಂದ್ರ 3ನೇ ಮನೇಲಿ ಕೂತ್ಕೊಳ್ಳೋದು ಫ್ಯಾಂಟಾಸ್ಟಿಕ್. ಕುಜನ ಸಾರದಲ್ಲೇ ಕೂತಿದ್ದಾನೆ. ಬಟ್ ಆ ಕುಜ ಶನಿ ಸಾರದಲ್ಲಿರೋದ್ರಿಂದ ನಿಮಗೂ ಅಷ್ಟೇ ಕೃಷ್ಣ ಸಾರಥ್ಯ ಅಂತ ಹೇಳ್ತಾರೆ. ಯುದ್ಧ ಎಲ್ಲ ನೀವೇ ಗೆಲ್ಸೋದು, ಆದರೂ ಕೃಷ್ಣ ಏನ್ ಮಾಡ್ದ ಬಿಡು ಅನ್ನುವಂತ ಮಾತು ತಲೆ ಕೃಷ್ಣರೇ ತಲೆ ಕೆಡ್ಸ್ಕೊಂಡಿಲ್ಲ, ನೀನ್ ಯಾಕೆ ತಲೆ ಕೆಡ್ಸ್ಕೋಬೇಕು? ಹೌದಲ್ವಾ? ಅಷ್ಟೇ, ಏನೂ ಆಗೋದಿಲ್ಲ. ವಿಜಯ ಪ್ರಾಪ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.